ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜೆ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರು ಕೃಪಾ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುರ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಡುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಅನುಭವ ಸಾರ ಇದು ಈ ಪರಮಾರ್ಥ ಗೀತೆಯಲ್ಲಿ ಪ್ರಥಮ ಗತಿ ನಡೆದದ. ಅದರಲ್ಲಿ ನಾವು ಇವತ್ತಿನ ವಿಷಯ 4ನೆಯ ನುಡಿಯಿಂದ ತಗೊಳ್ಬೇಕಾಗ್ತದ. ಬಹಳಷ್ಟು ವಿಚಾರ 5ನೇ ನುಡಿಯಿಂದ ತಗೊಳ್ಬೇಕಾಗ್ತದ. ಏನ್ ಹೇಳಿದಾರ 5ನೇ ನುಡಿಯಲ್ಲಿ ಅನ್ನುವಂಥ ವಿಚಾರವನ್ನ ನಾವು ನೋಡೋಣ. ಏನ್ ಹೇಳಿದಾರ ಅಂದ್ರ ಏವಂ ವಿಧ ಗುಣ ಲಕ್ಷಣವುಳ್ಳ ಭಾವದ ಕಲ್ಪಿತ ಕಲೆಗಳನ್ನುಳ್ಳ ನಿನ್ನೊಳು ನಾನಾ ವಿಧ ಶಕ್ತಿಗಳು ನಿನ್ನೊಡನಗಲದ ಚಿಚ್ಚಕ್ತಿಗಳು ಕೆಲವಿ ಬ್ರಹ್ಮಾಂಡಾವಳಿಯಾಗಿ ಕೆಲವಿಂತಿ ಭೂತಾತ್ಮಕವಾಗಿ ಸ್ಥಾವರ ಭೇದದ ರೂಪುಗಳಾಗಿ ತೀವಿದ ಜಂಗಮದ ಆಕೃತಿಯಾಗಿ ಏನುಂಟಾದೆಲ್ಲಂ ತಾವಾಗಿ ನಾನಾ ವಿಧ ಭೂತಾತ್ಮಕವಾಗಿ ತೋರ್ಪವು ನಿನ್ನಿಂ ಬೇರಿಲ್ಲಾಗಿ ತೋರ್ಪೆಯು ನೀನೆ ಜಗನ್ಮಯನಾಗಿ ಅನ್ನುವಂಥ ವಿಚಾರವನ್ನ ಬಹಳ ಅದ್ಭುತವಾಗಿ ಅವರು ಹೇಳ್ಕೊಂಡು ಬರಾಕತ್ತಾರ. ಯಾಕಂತಂದ್ರ ಈ ಮಾಯೆಯಲ್ಲಿ ಮೊನ್ನೆ ಒಂದು ವಿಚಾರಗಳು ಬಂದು, ಯಾಕಂದ್ರ ಇಲ್ಲಿ ಪರಮಾತ್ಮ ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದ, ಏನೊಂದು ಇರದೇ ಇರುವಂತಹ ಪರಮಾತ್ಮ ಪರಬ್ರಹ್ಮನ ಒಂದು ಸ್ವರೂಪ ಮಾಯೆಯಲ್ಲಿ ಬಿದ್ಕೊಂಡು ಮಹೇಶ್ವರನ ಆಗಿ, ಯಾಕಂತಂದ್ರ ಸತ್ವಾದಿ ಗುಣತ್ರಯದಿಂದ ರಹಿತನಾಗಿರುವಂತಹ ಅಖಂಡ ಸ್ವರೂಪದಿಂದ ಕೂಡಿರುವಂತಹ ಪರಮಾತ್ಮ ಪರಬ್ರಹ್ಮ ಇಲ್ಲಿ ಮಾಯೋಪಾದಿಯಿಂದ ಕೂಡ್ಕೊಂಡು ಸರ್ವಜ್ಞತ್ವಾದಿ ಗುಣಗಳ ಉಳ್ಳಂಥವ್ನು ಅನ್ಸಿಕೊಂಡ. ಇದು ಯಾವ ಗುಣಗಳು ಅದಾವೇನೋ 3 ಗುಣಗಳು ಅದಾವೇನಂದ್ರೆ ಇಲ್ಲ, ಸತ್ವ ರಜೋ ತಮ ಗುಣ ರಹಿತನಾಗಿರುವಂಥವನದಾನ. ಇದಕ್ಕೆ ಮಹೇಶ್ವರ ಅಂತ ಯಾಕೆ ಹೆಸರು ಬಂತಂದ್ರೆ ಮಾಯೆಯಲ್ಲಿ ಪ್ರತಿಬಿಂಬಿಸಿತು ಪರಬ್ರಹ್ಮನ ಸ್ವರೂಪದ ಒಂದು ಮಾಯೆಯಲ್ಲಿ ಪ್ರತಿಬಿಂಬಿಸಿ ಆತ ಮಹೇಶ್ವರ ಅಂತ ಅನಿಸ್ಕೊಂಡ. ಆತನೇ ಈ ಮಾಯೋಪಾದಿಯಿಂದ ಕೂಡಿ ಇದು ಸರ್ವಜ್ಞತ್ವಾದಿ ಗುಣಗಳನ್ನ ಅನಿಸಿಕೊಂಡ. ಅದಕ್ಕೆ ಇಲ್ಲಿ ಕೂಡ ಸ್ವರೂಪತ ಸತ್ತು ಚಿತ್ತು ಆನಂದ ಈ ಲಕ್ಷಣಗಳಿಂದ ಕೂಡಿದಂಥವನ್ ಅದಾನ. ಆದ್ರ ಈತ ಏನ್ ಮಾಡಿದ ಅಂತಂದ್ರೆ ಈ ಮಾಯೆಯಲ್ಲಿ ಕೂಡ್ಕೊಂಡು ಇದೇ ಮಹೇಶ್ವರ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳನ್ನ ಕೂಡ್ಕೊಂಡು ಇಲ್ಲಿ ಜಗತ್ತಿನ ಒಂದು ಉತ್ಪತ್ತಿ ಸ್ಥಿತಿ ಲಯಗಳನ್ನ ಏನು ಇವನು ಮಾಡಕ್ ಶುರು ಮಾಡಿದ. ಯಾರು? ಈ ಮಹೇಶ್ವರ ಈಶ್ವರ. ಯಾಕಂತಂದ್ರ ಈ ಯಾವಾಗ್ಲೂ ಈ ಚರಾಚರ ಈ ಜಗತ್ತಿನ ಈ ಚರಾಚರ ಈ ರೂಪವಾದಂತ ಜಗತ್ತನ್ನ ಹೆಂಗ್ ಮಾಡಿದ, ಅದರಲ್ಲಿ ಪ್ರತಿಯೊಂದು ಜೀವಿಗಳಿಗೆ ಅವ್ರಿಗೆ ಕರ್ಮಾನುಸಾರವಾಗಿ ಸುಖ ದುಃಖಗಳನ್ನು ಉಂಟು ಮಾಡುವಂಗ ಸುಖ ದುಃಖಾದಿಗಳ ಭೋಗಗಳನ್ನು ಉಂಟು ಮಾಡುವಂತೆ ಆತ ಸರ್ವಂತರಯಾಮಿಯಾಗಿ ಸಕಲ ಪ್ರಾಣಿಗಳಲ್ಲಿ ಏನು ಪ್ರತ್ಯೇಕಾತ್ಮ ಸ್ವರೂಪನಾಗಿರುವಂಥವನೇ ಈತ. ಎಲ್ಲಾ ಒಂದು ಪ್ರಾಣಿ ಪಕ್ಷಿಗಳು ಮನುಷ್ಯರೇ ಪ್ರತಿಯೊಂದರಲ್ಲಿ ಈತನೇ ಅಲ್ಲಿ ಇರುವಂಥದ್ದು. ಎಲ್ಲ ಪ್ರತಿಯೊಂದು ತಾವು ಮಾಡಿದಂಥ ಕರ್ಮಕ್ಕನುಸಾರವಾಗಿ ಅವರ ಭೋಗಗಳನ್ನ ಅವರಿಗೆ ಕೊಡುವಂಥದ್ದು. ಈ ರೀತಿ ಈ ಒಂದು ಇಷ್ಟಲ್ಲದೆ ನೋಡ್ರಿ, ಇಷ್ಟಲ್ಲದೆ ತಮ್ಮ ಇಚ್ಛೆಗೆ ಬಂದ ಹಾಗೆ ವರ್ತನೆ ಮಾಡುವಂತಹ ಈ ಸ್ಥಾವರ ಜಂಗಮ
ಉಳ್ಳಂತ ಈ ಜಗತ್ತೆಲ್ಲ ಹೆಂಗಾಗಿದೆ, ನೀನೇ ಆಗಿರ್ವಿ. ಯಾಕಂದ್ರೆ ಈಗ ಮಡಿಕೆ ಐತಲ್ಲ, ಮಡಿಕೆ ಒಳಗ ಏನೈತಿ ಹೇಳ್ರಿ? ಮಡಿಕೆ ಒಳಗ ಮಣ್ಣ ಅದಿಲ್ಲ. ಹೆಸರು ನೋಡಕ ನಾಮದಿಂದ ಕೂಡ್ಯದ, ರೂಪದಿಂದ ಕೂಡ್ಯದ. ಆದ್ರ ನೀವು ಮ್ಯಾಲ ಕಂಠದಲ್ಲಿ ನೋಡ್ರಿ ಏನದ? ಮಣ್ಣೆ ಅದ. ಮಧ್ಯದ ಭಾಗದಲ್ಲಿ ನೋಡ್ರಿ ಏನದ? ಮಣ್ಣೆ ಅದ. ತಳಭಾಗದಲ್ಲಿ ನೋಡ್ರಿ ಮಣ್ಣದ. ಒಳಗ್ ನೋಡ್ರಿ ಅದು ಗಡಿಗಿದು ಒಳಮಗ್ಲು ಮಣ್ಣೆ ಅದ, ಹೊರಮಗ್ಲು ಮಣ್ಣದ. ಮಣ್ಣು ಬಿಟ್ರಿ ಏನಾರ ಐತೆ ಏನದ್ರಾಗ? ಇಲ್ಲ. ಆದ್ರೆ ನಾಮರೂಪದಿಂದ ತೋರಕತ್ತಿದಿಲ್ಲ, ಅದಕ್ಕೆ ಗಡಿಗೆ ಅಂತ ಹೆಸರು ಬಂದದ, ರೂಪ ಅಂತ ಆಕಾರ ಬಂದದ. ಅದ್ರಂಗ ಇಲ್ಲಿ ಜಗತ್ತು ಕೂಡ ಹೆಂಗೈತು ಅಂದ್ರೆ ನಾಮರೂಪದಿಂದ ಕೂಡದ. ಆದ್ರ ಈ ಸ್ಥಾವರ ಜಂಗಮ ಉಳ್ಳಂತ ಈ ಜಗತ್ತಿನ ತುಂಬಾ ಎಲ್ಲ ಯಾರ ಒಂದು ಆಕಾರ, ಯಾರ ಒಂದು ಸ್ವರೂಪ ಅಂದ್ರೆ ಈಶ್ವರನ ಒಂದು ಸ್ವರೂಪ. ಅದಕ್ಕೆ ಅದರಿಂದ ಈತ ಮಹೇಶ್ವರ ಅಂತ ಅನ್ಸ್ಕೊತ. ಮಹೇಶ್ವರ ಅಂದ್ರೆ ಈಶ್ವರ, ಮಹೇಶ್ವರ. ಮಾಯೆಯಲ್ಲಿ ಬಿದ್ದದಕ್ಕಾಗಿ ಮಹೇಶ್ವರ ಅಂತ ಅನ್ಸ್ಕೊಂಡಾತ. ಈ ಮಹೇಶ್ವರನಾದಂತ ಆಯ್ತು ಏನ್ ಮಾಯೆಯಲ್ಲಿ ಕೂಡ್ಕೊಂಡ. ನಾನು ಮೊದಲ ಹೇಳಿ ನೋಡ್ರಿ, ಯಾಕಂದ್ರೆ ಪ್ಯೂರ್ ಬಂಗಾರ ಆಭರಣಗಳು ಮಾಡಕ್ ಬರಂಗಿಲ್ಲ. ಅದ್ರ ಏನಾರ ಮಿಕ್ಸ್ ಆದ್ರೆ ಆಭರಣಗಳು ಮಾಡಕ್ ಬರ್ತಾವಲ್ಲ, ಅದ್ರಂಗ ಬಹಳಷ್ಟು ಪರಿಶುದ್ಧವಾದಂತ ಪರಬ್ರಹ್ಮ, ಏನು ಸ್ವಗತ ಸಜಾತಿ ವಿಜಾತಿ ರಹಿತನಾಗಿರುವಂತದ್ದು, ದೇಶ ಕಾಲ ವಸ್ತು ರಹಿತವಾಗಿರುವಂತ ಏನಾಯ್ತು, ಮಾಯೆಯಲ್ಲಿ ಬಿದ್ದುಕೊಂಡು, ಆ ಒಂದು ಪ್ರತಿಬಿಂಬ ಮಾಯೆಯಲ್ಲಿ ಬಿದ್ದುಕೊಂಡು ಎಲ್ಲಾ ಒಂದು ರೂಪಾನೇ ತಾನಾಗಿರುವಂತ ಮಹೇಶ್ವರನಿಗೆ ಅನಂತ ಚಿಚ್ಚಕ್ತಿಗಳು ಉಂಟು ಅಂತ ಹೇಳ್ತಾರ. ಅನಂತ ಶಕ್ತಿಗಳು ಅದಾವ. ಅದಕ್ಕ ಇದು ಹೆಂಗದನ, ಈ ಚಿಚ್ಚಕ್ತಿಗಳು ಏನಂದ್ರ ಚರಾಚರ ಜಗತ್ತಿನ ರೂಪಗಳಾಗಿ ತೋರುವುದರಿಂದ ಈತ ಅಂದ್ರೆ ವಿವರ್ತ ರೂಪದಿಂದ ಜಗದ್ರೂಪನಾಗಿರ್ತಾನ. ವಿವರ್ತ ರೂಪದಿಂದ. ಅದು ವಿವರ್ತ ರೂಪ ಅಂತ ಯಾವ್ದಕ್ಕೆ ಹೇಳ್ತಾರ ಮುಂದೆ ನೋಡೋಣ, ಇಲ್ಲೇ ಬರ್ತದ. ಏವಂ ವಿಧಗುಣ ಲಕ್ಷಣ ಮುಳ್ಳ ಭಾವದ ಕಲ್ಪಿತ ಕಲೆಗಳನ್ನುಳ್ಳ ಅಂತಂದ್ರ ಏವಂ. ಏವಂ ಅಂತಂದ್ರೆ ಏನು? ಏಕವಾಗಿರುವಂತವನು, ಬೇರೆ ಹೇಳಿದ ಪ್ರಕಾರ ಕೆಲವು ಗುಣಗಳನ್ನ ಕೂಡಿದಂಥವನು. ಆಮೇಲೆ ಗುಣಲಕ್ಷಣ ಮುಳ್ಳ ಅಂದ್ರೆ ಸರ್ವಜ್ಞತ್ವಾದಿ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಲಕ್ಷಣಗಳಿಂದ ಕೂಡಿದಂಥತ. ಭಾವದ ಅಂದ್ರೆ ಸದ್ದು ವಸ್ತುವಿನ ಮೂಲಕ. ಕಲ್ಪಿತ ಅಂದ್ರೆ ಅಧ್ಯಾಸ, ಭ್ರಾಂತಿ. ಅದಕ್ಕ ಕಾರ್ಯಗಳು ಉಳ್ಳಂತ, ಕಲೆಗಳಂದ್ರೆ ಕಾರ್ಯಗಳು ಉಳ್ಳಂಥವನು. ನಿನ್ನ ಅಖಂಡ ಸ್ವರೂಪದಲ್ಲಿ ಅನೇಕ ಪ್ರಕಾರವಾದ ಶಕ್ತಿಗಳು ಅದಾವ. ಎಲ್ಲಿ? ಮಹೇಶ್ವರನಲ್ಲಿ. ಅದಕ್ಕೆ ಹೇಳ್ತಾರ ಹೆಂಗದನ, ಮೊದಲು ಹೇಳಿದಾರ ಅವರು. ಸರ್ವಜ್ಞತ್ವಾದಿಯಿಂದ ಕೂಡಿದನ, ಸರ್ವ ನಿಯಾಮಕತ್ವ, ಮತ್ತೆ ಸರ್ವಾಂತರ್ಯಾಮಿ. ಎಲ್ಲರ ಒಂದು ಶರೀರದಲ್ಲಿ ಇರುವಂಥವನು, ಸರ್ವಾಂತರ್ಯಾಮಿ ಇರುವಂಥವನು ಈತ ಮಹೇಶ್ವರ. ಅದಕ್ಕೆ ಇಲ್ಲಿ ಸರ್ವಜ್ಞತ್ವ, ಸರ್ವ ನಿಯಾಮಕತ್ವ ಮತ್ತೆ ಸರ್ವಾಂತರ್ಯಾಮಿತ್ವಾದಿ ಈ ಗುಣಗಳಿಂದ ನೋಡ್ರಿ, ಇಂಥ ಒಂದು ಗುಣಗಳಿಂದ ಮತ್ತೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾದ ಇವೆಲ್ಲ ಲಕ್ಷಣಗಳಿಂದ ಕೂಡಿದಂಥವನಿತ. ಮತ್ತೆ ಈತ ಇವೆಲ್ಲ ಲಕ್ಷಣಗಳಿಂದ ಕೂಡಿದ್ರು ಕೂಡ ಸದ್ರೂಪನಾದ ವಸ್ತುವಿನಲ್ಲಿ, ಸದ್ರೂಪ ಆದಂಥದ್ದೇನಂದ್ರೆ ನಿನ್ನ ಸ್ವರೂಪ ಅಂದ್ರ ಎಲ್ಲದರಲ್ಲಿ ಇರುವಂತವನು. ಚಿದ್ರೂಪ ಅಂದ್ರೆ ಎಲ್ಲವನ್ನ ತಿಳಿಯುವಂಥವನು. ಈ ಸದ್ರೂಪವಾದಂಥದ್ದು ನಿನ್ನ ಸ್ವರೂಪದಲ್ಲಿ ಈ ವಸ್ತುವಿನ ಅಧ್ಯಾಸಗಳಾಗಿ ನೋಡ್ರಿ, ಅಧ್ಯಾಸಗಳಿಗೆ ತೋರುವ ಅನೇಕ ಕಾರ್ಯಗಳು ಅದಾವ. ಆದ್ರ ಆ ಕಾರ್ಯಗಳು ಉಳ್ಳಂತ ಮಹೇಶ್ವರನಾದ ನಿನ್ನೊಡನೆ ಯಾವಾಗ್ಲೂ ಕೂಡಿಕೊಂಡಿರುವಂತ ಹಲವು ಜ್ಞಾನ ಶಕ್ತಿಗಳು ಉಂಟು ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕ ನಿನ್ನೊಡನೆ ಕೂಡ್ಕೊಂಡಂಥವು ಬಹಳಷ್ಟು ಅದಾವಪ್ಪ ಜ್ಞಾನ ಶಕ್ತಿಗಳು. ನಿನ್ನಲ್ಲಿ ಇವೆಲ್ಲ ಏನ್ ತೋರಕತ್ತಾವಂದ್ರೆ ಇವು ಭ್ರಾಂತಿಯಿಂದ ಅಧ್ಯಾಸ ಅಂದ್ರೆ ಭ್ರಾಂತಿ. ಆಮೇಲೆ ಇದೆ ಸದ್ರೂಪನಾದ ವಸ್ತುವಿನಲ್ಲಿ ನೋಡ್ರಿ ಈ ಅನೇಕ ಕಾರ್ಯಗಳುಳ್ಳಂಥ ಮಹೇಶ್ವರನಾದ ನಿನ್ನೊಡನೆ ಇವು ಯಾವಾಗ್ಲೂ ಕೂಡಿಕೊಂಡಿರುವಂಥವು ಇವೆಲ್ಲ. ಯಾರತ್ರ? ಮಹೇಶ್ವರನಲ್ಲಿ ಹಲವಾರು ರೀತಿಯ ಚಿಚ್ಚಕ್ತಿಗಳು ಮತ್ತ ಹಲವು ಜ್ಞಾನ ಶಕ್ತಿಗಳು ಕೂಡ ಅದಾವ ಈತಗ. ಯಾಕಂತಂದ್ರ ಇವೇ ಜ್ಞಾನ ಶಕ್ತಿಗಳು ಏನಾದವು ಅಂತಂದ್ರ ಅವುಗಳಲ್ಲಿ ಕೆಲವು ಜ್ಞಾನ ಶಕ್ತಿಗಳು, ಕೆಲವು ಬ್ರಹ್ಮಾಂಡಗಳು ಆದವು. ಕೆಲವು ಏನಾದವು? ಬ್ರಹ್ಮಾಂಡ ಜ್ಞಾನ ಶಕ್ತಿಗಳು ಬ್ರಹ್ಮಾಂಡಗಳಾದವು. ಕೆಲವು ಬ್ರಹ್ಮಾಂಡದೊಳಗಿರುವ ಪ್ರಾಣಿಗಳ ಸ್ವರೂಪ ಆದವು. ಇದು ಎಲ್ಲಿಂದ ಬಂತು ಅಂದ್ರ ಮಹೇಶ್ವರನಿಂದ ಆದಂತ ಈ ಮಹೇಶ್ವರರಲ್ಲಿ ತೋರುವಂತ ಈಶ್ವರನ ಒಂದು ಕ್ರಿಯೆ ಇದೆಲ್ಲ.
ಆತನಿಂದನೇ ಈ 14 ಬ್ರಹ್ಮಾಂಡಗಳೇನ್ ಅಂತೀವಿ, ಬ್ರಹ್ಮಾಂಡಗಳು ಆದವು, ಜ್ಞಾನಶಕ್ತಿಗಳು ಅದಾವ, ಅದರಲ್ಲೇ ಜ್ಞಾನಶಕ್ತಿಗಳು ಅದಾವ. ಜ್ಞಾನಶಕ್ತಿಗಳು ಬ್ರಹ್ಮಾಂಡಗಳ ಸಾಲುಗಳಾದವು. ಕೆಲವು ಈ ಬ್ರಹ್ಮಾಂಡದೊಳಗ ಹಲವಾರು ಶರೀರಗಳಾದವು ನೋಡ್ರಿ, ಪ್ರಾಣಿಗಳ ಸ್ವರೂಪ ಅದು. ಈ ಬ್ರಹ್ಮಾಂಡದೊಳಗ ಏನಾದವು, ಅವೇ ಒಂದು ಜ್ಞಾನಶಕ್ತಿಗಳು ಬ್ರಹ್ಮಾಂಡಗಳ ಸಾಲಾದವು. ಕೆಲವು ಆ ಬ್ರಹ್ಮಾಂಡದೊಳಗಿರುವ ಪ್ರಾಣಿಗಳ ಸ್ವರೂಪಗಳಾದವು. ಈ ಪ್ರಾಣಿಗಳಲ್ಲಿ ಕೆಲವೊಂದು ಸ್ಥಾವರ ಮತ್ತೆ ಜಂಗಮ ರೂಪವನ್ನ ಪಡ್ಕೊಂಡು ಪ್ರಾಣಿಗಳಿಗೆ ಕೆಲವು ಸಂಚಾರ ಮಾಡದಿರುವಂತ ನೋಡ್ರಿ, ಅದಕ್ಕ ಎಷ್ಟು ಅದ್ಭುತವಾಗಿ ಹೇಳತ್ತಾರೆ. ಈ ಬ್ರಹ್ಮಾಂಡದೊಳಗೆ ಎಲ್ಲಾನು ಎಲ್ಲಿಂದ ಆಯ್ತು ಅಂದ್ರೆ ಈಶ್ವರನಿಂದನೇ ಆದಂಥದ್ದು. ಇದು ಕಲ್ಪಿತವಾಗಿರುವಂತ ವಸ್ತುಗಳಿವು. ಈ ಪ್ರಾಣಿಗಳಿಗೆ ಕೆಲವು ಸಂಚಾರ ಮಾಡದಿರುವ ಅಂದ್ರೆ ಈ ಸ್ಥಾವರ ತಿರುಗಾಡಕ್ಕಾಗದೆ ಇರುವಂಥದ್ದು, ನಿಂತಲ್ಲೇ ನಿಂದಿರುವಂಥದ್ದು. ಇವು ಕೂಡ ಕಲ್ಲು, ಮರ, ಇವು ಮೊದಲಾದವುಗಳು ಕೂಡ ಇವು ಪ್ರಾಣಿಗಳು ಅಂತ ಅನ್ಸ್ಕೊಂಡು ಅಂತ ಹೇಳ್ತಾರ. ಇವು ಕೂಡ ಕಲ್ಲು, ಮಣ್ಣು, ಈ ಕಲ್ಲು, ಮರ ಇವೆಲ್ಲ ಇವು ಸ್ಥಾವರ ಪ್ರಾಣಿಗಳಂತ ಅನ್ಸ್ಕೊಂಡ್ವು. ಮತ್ತೆ ಈಗ ನಿಂತಲ್ಲೇ ನಿಲ್ಲುವಂತ ಇವೆಲ್ಲ ತೋರಕತ್ತೇವಲ್ಲ, ಯಾರಿಂದ ಅದು ಅಂದ್ರೆ ಈಶ್ವರನಿಂದ ಆದಂಥದ್ದು. ಜಗತ್ತಿನೊಳಗೆ ಇದೇನ್, ಅದಕ್ಕೆ ಮಡಿಕೆಯ ದೃಷ್ಟಾಂತ ಯಾಕೆ ಕೊಟ್ರಂದ್ರ, ಮಡಿಕೆಯಲ್ಲಿ ಯಾವ ಕಡೆ ನೋಡಿದ್ರು ಮಣ್ಣು ಹೆಂಗದ, ಅದ್ರಾಗ ಜಗತ್ತಿನಲ್ಲಿ ನಾಮರೂಪದಿಂದ ತೋರ್ತದಂದ್ರೂ ಕೂಡ ಅದು ಪರಮಾತ್ಮನ ಸ್ವರೂಪನೇ. ಯಾರು? ಈಶ್ವರನ ಸ್ವರೂಪ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಇವು ಕಲ್ಲು, ಮಣ್ಣು ಮತ್ತೆ ಇವೇನು ಮರ ಐತಲ್ಲ, ಇವೆಲ್ಲ ಮೊದಲಾದವುಗಳು ಸ್ಥಾವರ ಪ್ರಾಣಿಗಳು ಅನ್ಸ್ಕೊಂಡು ನಿಂತಲ್ಲೇ ನಿಂದ್ರಂಥವು. ಇವು ಮತ್ತೆ ಹೋಗುವಂಥದ್ದು, ಬರುವಂಥದ್ದು, ಕೂಡುವಂಥದ್ದು, ನಿಲ್ಲುವಂಥದ್ದು, ಇವೆಲ್ಲ ವ್ಯವಹಾರ ಮಾಡುವಂಥದ್ದು, ತಿರುಗಾಡುವಂಥದ್ದು. ಇವೆಲ್ಲ ಪ್ರಾಣಿಗಳಿಗೆ ಏನ್ ಹೇಳಿದ್ರ ಜಂಗಮ ಜೀವಿಗಳು ಅಂತ ಅನ್ಸಿಕೊಂಡಿವು. ಇವೇನ್ ಅನ್ಸಿಕೊಂಡವು? ಜಂಗಮ ಜೀವಿಗಳು, ನಿಂತಲ್ಲೇ ನಿಂದ್ರಂತ ಸ್ಥಾವರ ಜೀವಿಗಳು ಅಂತ ಅನ್ಸ್ಕೊಂಡು. ಈ ಪ್ರಕಾರ ದೃಶ್ಯವಾಗಿ ಕಾಣುವಂಥದ್ದು ಜಗತ್ತಿನೊಳಗ ನಾನಾ ರೀತಿಯಿಂದ ತೋರಕತ್ತವ. ಇದು ನೋಡ್ರಿ, ಯಾಕಂತಂದ್ರ ಇವೆಲ್ಲ ಜಗತ್ತು ನಿನ್ನೊಳಗ್ ಕಲ್ಪಿತ ಅಂತ ಹೇಳಕತ್ತಾರ ಅವ್ರು. ಯಾವ್ದ್ರಿಂದ? ಈಶ್ವರ ಎದ್ರಾಗ ಬಿದ್ದಾನ? ಮಾಯೆಯಲ್ಲಿ ಬಿದ್ದಾನ. ಈಗ ನಾವು ಕಲರ್ ಎಂತ ಮಾಯ ರೀ, ನಾವ್ ನೋಡ್ಬೇಕು ಸೃಷ್ಟಿಯಲ್ಲಿ. ಸೃಷ್ಟಿಯಲ್ಲಿ ಎಂಥ ವಿಚಿತ್ರವಾದ ಈ ಪ್ರಾಣಿ ಪಕ್ಷಿಗಳ ಮೇಲೆ ಕಲರ್ ಬರೆದಂಥದ್ದು ನೋಡ್ರಿ. ಗಿಡ ಮರಗಳಲ್ಲೇ ಎಲ್ಲ ಹಸಿರು ಗಿಡ ಅದಾವಂತಂದ್ರ ಎಲ್ಲಾ ಗಿಡಗಳ ಹಸಿರು ಎಲೆಗಳು ಅದಾವಂದ್ರೆ ಭಿನ್ನ 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 ಅದಾವ. ಹೂಗಳು ನೋಡ್ರಿ, ಯಾಕಂದ್ರ ಇದೇ ಪಂಚಭೂತದಾಗೆ. ಈಗ ನಾವೇನು ನಡೆದಾಡ್ತೀವಿ, ತಿರುಗಾಡ್ತೀವಿ, ಏನೀಗ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಏನು ಅದಾವ, ಇದನ್ನ ನಾವು ಆಕಾಶದಲ್ಲೇ ಅದೀವಿ. ಯಾಕಂದ್ರೆ ನಮ್ಗೆ ಅವಕಾಶ ಕೊಟ್ಟಂತದ್ದು ಯಾವುದು? ಆಕಾಶ. ಮತ್ತೆ ಅಗ್ನಿ, ಆಕಾಶ, ಮತ್ತೆ ವಾಯು ನಮ್ಮ ಶರೀರದಲ್ಲೂ ಆದ, ಹೊರಗೂ ಐತೆ ಪ್ರಾಣವಾಯು, ಒಳಗಡನು ಐತೆ. ಅದನ್ನ ಉಸಿರು ತಗೊಳ್ತೀವಿ, ಬಿಡ್ತೀವಿ, ಇವೆಲ್ಲ ಕ್ರಿಯೆಗಳು ನಡೆದಾವ. ಮತ್ತೆ ಅಗ್ನಿನ ಕೂಡ ನಾವು ನಮ್ಮ ಶರೀರದಲ್ಲೂ ಐತು, ಹೊರಗೂನು ಐತಿ, ಹೌದಿಲ್ಲ? ಯಾಕಂದ್ರ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇವನ್ ನಾವು ಬಳಸ್ತೀವಿ. ಈ ಪಂಚಭೂತದಲ್ಲೇ ನಮ್ಮ ಶರೀರ ಬಂದದ, ನಮ್ಗೆ ಇಂದ್ರಿಯಗಳು ಬಂದಾವ. ಅಪ್ಪ ಅಮ್ಮ ಕಂಡಿದ್ದಾರೆ, ಸಂಸಾರ ಖಂಡಿತಲ್ಲ. ಈ ಗಿಡ ಮರಗಳು ಇವೆಲ್ಲಾನು ಎಲ್ಲಿ ಕಾಣಕತ್ತಾವ ಅಂದ್ರ ನಿನ್ನೊಳಗ ಕಾಣಕತ್ತಾವ. ಅದಕ್ಕೆ ಇದೇ ಪಂಚಭೂತದಲ್ಲಿ ಕಲರ್ ಹೂ ನೋಡ್ರಿ. ಒಂದ್ ಗಿಡದ ಕಲರ್ ಇನ್ನೊಂದಕ್ಕಿಲ್ಲ, ಹೂವಿನ ಕಲರ್ ಇನ್ನೊಂದು ಹೂವಿನ ಗಿಡದ ಕಲರ್ ಇನ್ನೊಂದಕ್ಕಿಲ್ಲ. ವಿಧ 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 ನಾನಾ ವಿಧ ತೋರುವಂತ ಈ ಜಗತ್ತಿನ ಒಳಗ ನಾವ್ ವಿಚಾರ ಮಾಡ್ಬೇಕು. ಆ ಒಂದು ಪರಮಾತ್ಮ, ಪರಬ್ರಹ್ಮ ಏನು ಮಹೇಶ್ವರ, ಏನ್ ಮಾಯೆಯಲ್ಲಿ ಬಿದ್ದ ಮಹೇಶ್ವರನಿಂದ ಇದೆಲ್ಲ ತೋರ್ತದ ನೋಡ್ರಿ. ನಾನಾ ರೀತಿಯಿಂದ ಒಂದು ಪ್ರಾಣಿನ ನೋಡ್ರಿ, ಪಕ್ಷಿಯನ್ನ ನೋಡ್ರಿ, ಮೇಲ್ಗಡೆ ಕಲರ್ ನೋಡ್ರಿ, ಯಾರೇ ಬರೆದಿದಾರ ಅದನ್ನೆಲ್ಲ ಎಷ್ಟು. ಅದಕ್ಕೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಕೂಡ ಇಲ್ಲಿಂದಾನೇ ಶುರುವಾದ. ಮಹೇಶ್ವರನ ಒಂದು ಜ್ಞಾನಶಕ್ತಿಯಲ್ಲಿ ಒಂದು ಅದು ಇವೆಲ್ಲ. ಇಲ್ಲಿ ಕೂಡ ಏನ್ ಹೇಳ್ತಾರ ಅಂತಂದ್ರ ಜಗತ್ತಿನೊಳಗೆ ನಾನಾ ಭಿನ್ನ ಭಿನ್ನವಾಗಿ ತೋರ್ತದ, ಆದ್ರೆ ಶಾಶ್ವತವಾಗಿರ್ತಾನ ಅಂದ್ರೆ ತೋರ್ ಹಡಗ್ತಾವ. ಅದಕ್ಕೆ ಇದು ಮಾಯೆಯಿಂದ ಕೂಡಿದಂಥದ್ದು. ಇವೆಲ್ಲ ಬ್ರಹ್ಮಾಂಡದ ಒಳಗಡೆ ಏನಾದವು ಅಂತಂದ್ರ ಈ ಕೆಲವು ಜ್ಞಾನಶಕ್ತಿಗಳು ಬ್ರಹ್ಮಾಂಡಗಳ ಸಾಲದವು, ಕೆಲವು ಬ್ರಹ್ಮಾಂಡದೊಳಗಿರುವ ಪ್ರಾಣಿಗಳ ಸ್ವರೂಪ ಆದವು. ಆ ಪ್ರಾಣಿಗಳಲ್ಲಿ ಕೆಲವು ಸಂಚಾರ ಮಾಡದಿರುವ ಯಾವ ಸ್ಥಾವರ ಜೀವಿಗಳಂತ ಅನ್ಸುವಂತ ಈ ಕಲ್ಲು ಮರಗಳು ಆದವು.
ಇವಕ್ಕೂ ಕೂಡ. ಇವು ಪ್ರಾಣಿಗಳ ಒಂದು ಲೆಕ್ಕದಲ್ಲೇ ಅವರು ಹೇಳುತ್ತಾರ. ಅವ್ರು ಕೆಲವು ಹೋಗುವ ಬರುವಂತವಕ್ಕೂ ಜಂಗಮ ಜೀವಿಗಳು ಅಂತ ಹೇಳ್ತಾರ. ಯಾವ್ದ್ರಿಂದ ಆಯ್ತು? ಇದು ಮಹೇಶ್ವರನಿಂದನೇ ತೋರಕತ್ತದ. ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ಪರಬ್ರಹ್ಮ ಯಾವ್ದ್ರಲ್ಲಿ ಮಿಶ್ರ ಇಲ್ಲತ. ಪರಬ್ರಹ್ಮ ಸ್ವರೂಪ ಏನದ, ಯಾವ್ದ್ರಲ್ಲಿ ಮಿಶ್ರ ಇಲ್ಲತ. ಈತ ಒಂದು ಆ ಒಂದು ಪ್ರತಿಬಿಂಬ ಎಲ್ಲಿ ಬಿತ್ತು? ಪರಬ್ರಹ್ಮನ ಒಂದು ಪ್ರತಿಬಿಂಬ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಜಗತ್ತು ಇಷ್ಟೆಲ್ಲ ಕಲರ್ 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 ತೋರಕತ್ತದ. ಈ ದೃಶ್ಯವಾಗಿ ಕಾಣುವಂತ ಈ ನಾಮ ರೂಪ ಇದು ಮಾಯದ್ದು. ನಾಮ ಇಲ್ಲಿ ಅಸ್ಥಿ ಭಾತಿ ಪ್ರಿಯ ನಿನ್ನ ನಿಜವಾದ ಆ ರೂಪವಾಗಿ ನೋಡುವಂಥದ್ದು ಮಾಯ, ಮತ್ತೆ ನಾಮ ರೂಪ ಅನ್ನುವಂಥದ್ದು ಮಾಯದ ಕೆಲಸಗಳು. ಇವೆರಡು ತೆಗಿಬೇಕು. ಅಸ್ಥಿ ಭಾತಿ ಪ್ರಿಯದಿಂದ ಜಗತ್ತನ್ನ ನೋಡ್ಬೇಕು. ಈ ನಾಮ ರೂಪಾತ್ಮಕ ಈ ಜಗತ್ತಿನಾದ ಇದೆಲ್ಲ ಹೆಂಗದಂತಂದ್ರ ಜ್ಞಾನ ಶಕ್ತಿಯೇ ಆಗ್ಯದ. ಇದು ಅದಕ್ಕೆ ಯಾವ ಕಡೆ ಗಡಿಗೆ ನೋಡಿದ್ರು ಕೂಡ ಮಣ್ಣ ಐತಿಲ್ಲ ಅದ್ರಂಗ. ಮತ್ತೆ ಇವು ಆದ್ರೂ ಕೂಡ ಸೂಕ್ಷ್ಮ ಅದ್ ನೋಡ್ರಿ. ಇವಾದ್ರೂ ಕೂಡ ನಿನಗಂತ ಭಿನ್ನ ಇಲ್ಲ. ಈ ನಾಮರೂಪಾತ್ಮಕ ಅಂತ ಕೂಡದಲ್ಲ ಈ ಜಗತ್ತು ನಿನ್ನೊಳಗ ಕಾಣಕತ್ತದ. ನೀ ಏನೇ ನೋಡಪ್ಪ, ಒಂದ್ ಸಮುದ್ರ ನೋಡ್ತಿದಿ, ಆದ್ರ ನೀನೇ ಆಕಾರ ಪಡ್ಕೊಂಡಿದ್ದಿಲ್ಲ ಆ ಸಮುದ್ರ ತುಂಬಾ. ನಿನ್ನೊಳಗ ತೋರಕತ್ತಿದಿಲ್ಲ ಸಮುದ್ರ, ನೀ ಕಣ್ಣು ಮುಚ್ಚರಿ ಸಮುದ್ರ ತೋರ್ತದನ್. ಪ್ರತಿಯೊಂದು ವಸ್ತುಗಳನ್ನ ನೀ ನೋಡಿದ್ರೆ ಕಣ್ಣು ಮುಚ್ಚರಿ ತೋರ್ತದನ್. ನೀ ಯಾವಾಗ ಕಣ್ಣು ತೆಗೆದು ನೋಡಿ ಆ ವಸ್ತುವಿನ ಆಕಾರ ನೀ ಸಂಪೂರ್ಣ ಆಗ್ಬೇಕು. ಆ ಸಂಪೂರ್ಣ ಆಕಾರ ಆದಾಗ ಅದು ಇಂಥದ್ ವಸ್ತು ಅಂತ ಕಂಡಿಡಿಯಕ್ ಬರ್ತದೆ. ಅಂದಾಗ ಈ ದೃಶ್ಯವಾಗಿ ತೋರುವಂತ ನಾಮರೂಪಾತ್ಮಕ ಏನ್ ಜಗತ್ತೇನದ ಇದೆಲ್ಲ ಜ್ಞಾನ ಶಕ್ತಿಯೇ ಆಗ್ಯದ. ಅದಕ್ಕೆ ಆದ್ರೆ ಇವ್ ಹೆಂಗ್ ಅದಾವ ಅಂದ್ರೆ ನಿನಗಿಂತ ಭಿನ್ನ ಅದಾವೇನಂದ್ರೆ ನಿನಗಿಂತ ಭಿನ್ನ ಇಲ್ಲ. ನಿನ್ನೊಳಗೆ ಇದೆಲ್ಲ ಕನಸು ನಿನಗಿಂತ ಭಿನ್ನ ಐತೆನ? ಏನಾರ ಒಂದು ವಸ್ತು ಐತೇನ್ರಿ ಕನಸು ನಿನಗಿಂತ ಭಿನ್ನ? ಕನಸ್ನಾಗ ಬಿದ್ದಿರ್ತ ನಾನಾ ರೀತಿಯಿಂದ ಬಿದ್ದಿರ್ತದ ಕನಸು. ಖರೆ 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 ನಂಗ ನಮಗ ದಮ್ಗಟ್ಟಿರ್ತೀವಿ ನೋಡ್ರಿ ಕನಸಿನಲ್ಲಿ. ಬಹಳ ಸ್ವಲ್ಪ ಚಿಂತನಕ್ಕೆ ತಗೊಳ್ಬೇಕು. ಕನಸು ಏನ್ ಸತ್ಯನಾಗಿ ಬಿದ್ದಿರ್ತದ ಯಪ್ಪೋ ಅಂತಿರ್ತೀವಿ. ಯಾವಾಗ ಕನಸಿನಿಂದ ಹೊರಗ್ ಬರ್ತೀವಿ ಗೊತ್ತಾಗ್ತಪ್ಪ ಈ ಕನಸು ಅಂತ ಹೇಳ್ಬಿಟ್ಟು. ಆದ್ರೆ ಕನಸು ಎಲ್ಲಿ ತೋರಿತು? ನಿನ್ನೊಳಗ ತೋರ್ಯದ. ನಿನ್ನವಾಗಿ ಭಿನ್ನ ತೋರ್ತದ ನನ್ ಕನಸು ಯಾವಾಗ್ಲು ಇಲ್ಲ, ನಿನ್ನೊಳಗ ತೋರ್ಯದ. ಅದರಿಂದ ಈ ಮಣ್ಣ ಹೆಂಗ ಮಣ್ಣಿನೊಳಗ ಜಿಗಿ ಶಕ್ತಿ ಇರ್ತದ, ಆ ಜಿಗಿಯಿಂದನೇ ಏನ್ ಮಾಡ್ತೀವಿ? ಮಡಿಕೆ ಮಾಡ್ತೀವಿ. ಗಡಿಗೆ ಮಡಿಕೆಗಳಾದಂತೆ ಈ ಅರಳಿಯ ದಾರದಿಂದ ಏನ್ ಮಾಡ್ತೀವಿ? ಬಟ್ಟೆ ಮಾಡ್ತೀವಿ. ಅರಳಿ ದಾರ ಮಾಡಿಬಿಟ್ಟು ಅದರಿಂದ ಬಟ್ಟೆ ಮಾಡುವಂಥದ್ದು ಹೌದಲ್ಲ? ಅದಕ್ಕೆ ಅದ್ರಂಗ ಸಚ್ಚಿದಾನಂದ ಸ್ವರೂಪನಾದ ನೀನೆ ನೋಡ್ರಿ. ಈಗ ಮಣ್ಣಿನಾಗ ಜಿಗಿ ಅದಂತಂದ್ರ ಅಲ್ಲಿ ಮಡಿಕೆ ಮಾಡ್ತೀವಿ. ಮತ್ತೆ ಏನಂತಂದ್ರ ಗಡಿಗೆ ಮಾಡ್ತೇವಿ. ಅರಳಿ ಅದ್ ಒಂದ್ ದಾರ ಆಕಾರ ಆಗ್ಯದ, ಅದರಿಂದ ಅರಿವೆ ಮಾಡ್ತೀವಿ, ಬಟ್ಟಿಗಳನ್ನು ತಯಾರು ಮಾಡುವಂಥದ್ದು. ಸಚ್ಚಿದಾನಂದ ಸ್ವರೂಪನಾದ ನೀನೆ ಜ್ಞಾನ ಶಕ್ತಿಗಳ ದ್ವಾರ ಏನು ಜಗತ್ತಿನ ರೂಪ ಆಗಿದೆಪ್ಪ, ಜಗದ್ರೂಪನಾಗಿರುವಂಥವನು ಅನ್ನುವಂಥ ವಿಚಾರ. ಈ ಜಗತ್ತೆಲ್ಲ ನಿನ್ನೊಳಗ ತೋರ್ತದ. ಗಡಿಗೆಯಲ್ಲಿ ತೋರ್ತದ. ನೀನೇ ನೋಡ್ತಿದಿಲ್ಲ, ನೀನೇ ಮಾಡಿದ್, ನೀನ್ ನೋಡ್ತಿದ್ದ ಗಡಿಗೆಯನ್ನ. ಅದ್ರ ಗಡಿಗೆ ಒಳಗೆ ಏನೈತಿ? ಬರೀ ಮಣ್ಣ ಐತಲ್ಲ. ಅದ್ರಂಗ ಈ ಜಗತ್ತು ಕೂಡ ನಿನ್ನೊಳಗ ತೋರ್ಯದ. ಅದು ನಿನ್ನ ಸ್ವರೂಪನೇ ಆದ. ಈ ನಮ್ಮನ್ನ, ಯಾಕಂದ್ರೆ ನಮ್ಮ ಸ್ವರೂಪನೇ ಇರ್ತಿಲ್ಲ. ಕನಸು ಕಾಣ್ಬೇಕಾದ್ರೆ ನಾವೇ ಇರ್ತೀವಿ ಅಲ್ಲಿ, ಎಲ್ಲ ಕಡೆ ನಾವೇ ನೋಡ್ತಿರ್ತೀವಿ. ನನ್ನ ಬೆಳಕನೇ ಇರ್ತದಲ್ಲಿ. ಕನಸಿನಾಗ ಯಾರು ಬೆಳಕದ್ರಿ? ನಾವ್ ಅರ್ಥ ಮಾಡ್ಕೋಬೇಕಲ್ಲ. ಈಗ ಆಗ್ಲತ್ತ ಎಲ್ಲ ಪ್ರಪಂಚ ನೋಡ್ತೀವಪ್ಪ. ನೋಡಿ ಕೇಸರ ಒಂದು ಕೌದಿ ಒತ್ಕೊಂಡು ಒಂದ್ 2-3 ಮ್ಯಾಲ ಒತ್ಕೊಂಡು ಕಣ್ಣು ಮುಚ್ಕೊಂಡು ಹಿಂಗ ಮಲಗಿದಾಗ ಆದ್ರ ಅಲ್ಲಿ ಏನ್ ಕಾಣಿಸ್ತದ? ಇಲ್ಲ, ಹೊರಗಿನ ಪ್ರಪಂಚ ಏನು ಕಾಣಂಗಿಲ್ಲ. ಆದ್ರ ಇಲ್ಲ ರೀ, ಕಣ್ಣು ತೆಗೆದಾಗ ಈ ಜಗತ್ತಿಂಗ್ ಕಾಣಿಸ್ತದಲ್ಲಪ್ಪ ಅಂತ ನಾವ್ ನೋಡ್ಬೋದು. ಅದೇ ಕನಸಿನ ಪ್ರಪಂಚದಾಗ ನೀ ಬೇಕಾದಷ್ಟು ಒತ್ಕೊಂಡು ಮಲಗಿ ಕನಸು ಕಾಣ್ಬೇಕಾದ್ರ ಅಲ್ಲಿ ಯಾರು ಬೆಳಕದ್ರಿ? ಕನಸಿನಾಗ ನಿನ್ನ ಬೆಳಕೆ. ಕನಸಿನಲ್ಲಿ ನೋಡುವಂಥದ್ದು ನಿನ್ನ ಬೆಳಕೆ. ಕನಸಲ್ಲಿ ತೋರಿಸಿ ನಿನ್ಗಿಂತ ಭಿನ್ನ ತೋರಿಲ್ಲ, ಅದು ನಿನ್ನೊಳಗ ತೋರ್ಯದು. ಹಂಗಾಗ್ಬಿಟ್ಟು ಇಲ್ಲಿ ಕೂಡ ಏನ್ ಹೇಳ್ತಾರ? ಈ ಜಾಗ್ರ ಸ್ವಪ್ನ ಸುಸುಪ್ತಿ ಇವೆಲ್ಲ ನಿನ್ನ ಬೆಳಕಿನಿಂದನೇ ವ್ಯವಹಾರ ನಡೆದದ ಇದೆಲ್ಲ.
ಅದಕ್ಕೆ ಈ ರೀತಿಯಾಗಿ ಅರಳೆಯ ದಾರದಿಂದ ಅರಿವೆಯಾದಂತೆ ಸಚ್ಚಿದಾನಂದ ಸ್ವರೂಪನಾದ ನೀನೇ ಜ್ಞಾನ ಶಕ್ತಿಗಳ ದ್ವಾರ ಏನಾಗಿದೆ ಚಿದ್ರೂಪನಾಗಿರುವಪ್ಪ. ಎಲ್ಲವನ್ನ ಜಗದ್ರೂಪ, ಚಿದ್ರೂಪವಾಗಿರುವಂತ ಏನೇ ಎಲ್ಲವರ ಜಗದ್ರೂಪನಾಗಿರುವಂಥವನು ನೀನೇ ಇರಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರ. ವಿವರ್ತ ಮೂಲಕ ಅಂತಂದ್ರ ಪರಿಣಾಮ ವಿವರ್ತ ಎರಡ್ ರೀತಿಯಿಂದ ಹೇಳ್ತಾರ. ವಿವರ್ತ ಅಂದ್ರೆ ಮೂಲ ವಸ್ತು ಕೆಟ್ಟಿರಂಗಿಲ್ಲ, ಮೂಲ ವಸ್ತು ಕೆಡದೇನೆ ಅದು ವಿಕಾರ ಆಗಿರ್ತದ, ಬದಲಾವಣೆ ಆಗಿರ್ತದ. ಈ ಪರಿಣಾಮ ಅಂತಂದ್ರ ಮೂಲ ವಸ್ತು ಕೆಟ್ಟಿರ್ತದ, ಅದು ಬದಲಾವಣೆ ಆಗಿರ್ತದೆ. ನಾವೊಂದು ಸಣ್ಣ ಉದಾಹರಣೆ ನೋಡಿದ್ರೆ, ಹಾಲು ಕಾಯಿಸಿದ್ಮೇಲೆ ಅದನ್ನ ಹಾಕಿದಾಗ ಮೂಲ ಹಾಲು ಕೆಡ್ತದ, ಮೂಲ ಸ್ವರೂಪನ ಅದು ಕೆಡ್ತದ. ಆಮೇಲೆ ಅದೇನಾಗ್ತದ ಮೊಸರು ಆಗ್ತದ, ಅದು ಹೋಗ್ತದ, ಆಮೇಲೆ ಅದು ಮಜ್ಜಿಗೆ ಆಗ್ತದೆ. ಹಿಂಗಾಗುವಂಥದ್ದು ಪರಿಣಾಮವಾದ ಅಂತ ಹೇಳ್ತಾರೆ. ವಿವರ್ತ ಅಂದ್ರ ಮೂಲ ಕೆಟ್ಟಿರಂಗಿಲ್ಲ, ಆಮೇಲೆ ಅದು ಬದಲಾವಣೆ ಆಗ್ತದೆ. ಹೆಂಗ ಈ ಬಂಗಾರ, ಬಂಗಾರ ಮೂಲ ಕೆಟ್ಟದೇನ ಇಲ್ಲ, ಆದ್ರ ಆಭರಣಗಳು ತೋರ್ತಾವ. ಅದ್ರ ಮೂಲ ಏನಾದ್ರು ಸ್ವರೂಪ ಕೆಟ್ಟದೇನಂದ್ರೆ ಇಲ್ಲ. ಈ ರೀತಿಯಾಗಿ ಇದು ಹೆಂಗ ಜಗತ್ತು ವಿವರ್ತಕವಾಗಿ ತೋರ್ತದ, ಅಂದ್ರೆ ಪರಬ್ರಹ್ಮ ಸ್ವರೂಪನೇ ತೋರ್ತದ ಅಷ್ಟೇ ಹೊರತಾಗಿ ವಿಚಾರ ಮಾಡಿದ್ರೆ ಇದು ಯಾವ ಮೂಲ ಸ್ವರೂಪಕ್ಕೆ ಯಾವ್ದು ಧಕ್ಕೆ ಇಲ್ಲ. ಮೂಲ ಸ್ವರೂಪ ಏನಾದ್ರು ಬದಲಾವಣೆ ಆಗ್ಯದೇನ ಅಂದ್ರೆ ಬಂಗಾರ ಏನಾದ್ರು ಬದಲಾವಣೆ ಆಗ್ಯದೇನ? ಆಭರಣ ಮಾಡಿದ್ರೆ ಬಂಗಾರ ಬದಲಾವಣೆ, ಬಂಗಾರೇ ಐತದ. ಈ ಮಣ್ಣಿನಿಂದ ಮಾಡಿದಂತ ಮಡಿಕೆ ಮಣ್ಣೆ ಅದೇನಾರು ಬದಲಾವಣೆ ಆಗ್ಯದೇನ? ತೋರ್ದಂಗಾಯ್ತು, ಅಡಿಗೆದಂಗಾಯ್ತು, ಒಡೆದಂಗಾಯ್ತು, ಬರೀ ಮಣ್ಣದಂಗಾಯ್ತು. ಮೊದಲು ಮಣ್ಣ ಆಮೇಲೆ ಮಣ್ಣೆ. ಬಂಗಾರ ಮೊದಲು ಮಣ್ಣ, ಆಮೇಲೆ ಬಂಗಾರ, ಮೊದಲೇ ಬಂಗಾರ, ಆಮೇಲೆ ಬಂಗಾರ. ನಡು ಆಭರಣಗಳು ತೋರಿದಂಗಾಯ್ತು. ಅದೇ ರೀತಿ ಕೂಡ ಇಲ್ಲಿ ಬ್ರಹ್ಮನಿಂದನೇ ತೋರಿದಂಥದ್ದು ಈ ಜಗತ್ತು. ಇಲ್ಲಿ ಅದು ವಿಕಾರ ಹೊಂದಂಗಿಲ್ಲ, ವಿಕಾರ ಹೊಂದಿದಂಗೆ ಕಾಣಿಸ್ತದೆ, ಅದ್ರ ಮೂಲ ಸ್ವರೂಪ ಕೆಟ್ಟಿಲ್ಲದು. ಮತ್ತ ಈ ಜಗತ್ತಿನಿಂದ ಯಾವ ಒಂದು ಹಾನಿ ಕೂಡ ಬ್ರಹ್ಮನಿಗೆ ಇರಲ್ಲ. ಆಭರಣದ ಬಂಗಾರಕ್ಕೆ ಏನಾರ ಹಾನಿ ಐತೆ ಅನ್ನೋದ್ರೆ ಇಲ್ಲಲ್ಲ. ಅದ್ರ ಹೆಂಗ ಇದು ವಿವರ್ತವ ತೋರ್ತದ, ನಾನಾ ರೀತಿಯಿಂದ ತೋರಿದ್ರು ಕೂಡ ಅದಕ್ಕೆ ಯಾವ ಹಾನಿನೂ ಇಲ್ಲ, ಮೂಲ ಸ್ವರೂಪಕ್ಕೆ ಯಾವ ಹಾನಿ ಇಲ್ಲ, ಪರಬ್ರಹ್ಮನ ಸ್ವರೂಪಕ್ಕೆ. ಹಂಗಾಗಿ ಇಲ್ಲಿ ಇಂಥ ಒಂದು ಜ್ಞಾನ ಶಕ್ತಿಗಳ ದ್ವಾರ ನೀನ್ ಹೆಂಗಿದಿ, ನೀನೇ ಜಗದ್ರೂಪನಾಗಿದಿಪ್ಪ ಅಂತ ಹೇಳ್ತಾ ಜ್ಞಾನ ಶಕ್ತಿಗಳ ಒಂದು ಮೂಲಕ. ಮತ್ತ 6ನೇ ನುಡಿಯಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರ, ಈ ನಿನ್ನಲ್ಲಿರುವಂತ ಚಿಚ್ಚಕ್ತಿಗಳು ನೋಡ್ರಿ ಇವು. ಯಾಕಂದ್ರೆ ನಿನ್ನಲ್ಲಿರುವಂತದ್ದು ಚಿಚ್ಚಕ್ತಿಗಳು ಬಹಳಷ್ಟೇ ಅವು ಕೆಲವೊಂದು ಬ್ರಹ್ಮಾಂಡಗಳು ಆಗ್ಯಾವಂತ ಹೇಳಿದ್ರು. ಈಗ ಮತ್ತೇನ್ ಹೇಳ್ತಾರ, ಶರನಿಧಿಯಲ್ಲಿ ಜಲಂಗಳವೆಂತು ತೆರೆ ಎನಿಸುತ್ತಾಡುತ್ತಿಹವಂತು ಆ ನಿನ್ನಲ್ಲಿಯ ಸಂಮಿತ್ತುಗಳು ಭಾನುಕಳ ನಿಭ ಚಿಚ್ಚಕ್ತಿಗಳು ಸಂಕಲ್ಪಾದಿ ಮುಖತ್ವತೆ ಬಿಡಿದು ಭೋಂಕನೆ ಕೆಲ ಭ್ರಮವಂ ಪಡೆದು ಜೀವರೆನಿಸಿ ವ್ಯವಹರಿಸುತ್ತಿಹವು ದೇವರೆನಿಸಿ ಮಿಕ್ಕಿ ನಲಿಯುತ್ತಿರುತ್ತಿಹವು. ಜೀವರೊಳಾಯ್ತು ಭೌತಿಕ ದೇಹ, ದೇವರೊಳಾಯ್ತು ಮಾಯಿಕ ದೇಹ, ಅವರಿಗೆ ಅವರು ಉಪಾಸ್ಯಕ ಪಾಸಕರೆಂಬ ವಿವರಣೆ ಎಸೆಯುವುದು ಮಹಿಮಾಲಂಬ ಅಂತ 6ನೆಯ ಒಂದು ವಿಚಾರದಲ್ಲಿ ಅವ್ರು ಹೇಳ್ತಾರೆ. ಏನ್ ಹೇಳ್ತಾರ ನುಡಿಯಲ್ಲಿ, ಶರನಿಧಿಯಲ್ಲಿ ಜಲಂಗಳವೆಂತು, ಈ ಸಮುದ್ರ ಶರ ನಿಧಿಯಲ್ಲಿ ಈ ಸಮುದ್ರದಲ್ಲಿ ನೀರುಗಳು ಅಂದ್ರೆ ಜಲಗಳು, ನೀರುಗಳು ಯಾವ ರೀತಿ ಅಲೆಗಳು ಅಂತ ಹೇಳಿಸ್ಕೊಳ್ತಾವ. ಶರನಿಧಿಯಲ್ಲಿ ಜಲಂಗಳೆಂತು ತೆರೆ ಎನಿಸುತ್ತಾಡುತ್ತಿಹವಂತು ಅಂತ ಹೇಳ್ತಾರ ಅವ್ರು. ಯಾಕಂದ್ರ ಸಮುದ್ರದಲ್ಲಿ ಏನು ಅಲೆಗಳು ಅಂತ ಹೆಂಗ್ ಇಳಿಸಿಕೊಡ್ತಾವ, ಅವು ಸಂಚಾರ ಹೆಂಗ್ ಮಾಡ್ತಿರ್ತಾವೋ ಅದ್ರಂಗ ಸಚ್ಚಿದಾನಂದ ಸ್ವರೂಪನಾದ ನಿನ್ನಲ್ಲಿ ಜ್ಞಾನಗಳು ನೋಡ್ರಿ. ಈ ಜ್ಞಾನಗಳು ಮತ್ತೆ ಸೂರ್ಯನ ಕಿರಣಗಳಿಗೆ ಸದೃಶ್ಯಗಳಾದಂತ ಜ್ಞಾನ ಶಕ್ತಿಗಳು ಬಹಳಷ್ಟು ಕೆಲಸ ಮಾಡ್ತಾವ ನಿನ್ನಲ್ಲಿ. ಅದಕ್ಕೆ ಹೇಳ್ತಾರ ಸಮುದ್ರದೊಳಗಿರುವಂತ ಜಲಗಳೇ ತೆರೆಗಳು. ಜಲ ಬಿಟ್ಟು ಬೇರೆ ಅದಾವಂತ ತೆರೆಗಳು, ನೀರ್ ಬಿಟ್ಟು ಏನಾರ ಬೇರೆ ಅದಾವೇನು ಅಂದ್ರೆ ಇಲ್ಲ. ಸಮುದ್ರದೊಳಗಿರುವಂತ ಜಲಗಳೇ ತೆರೆಗಳನ್ನುವಂತ ನಾಮವನ್ನ ಹೊಂದಿ ಅವೇನ್ ಅನ್ಸ್ಕೊಳತ್ತಾವ, ನೀರಿನಿಂದ ಆದಂತ ತೆರೆಗಳು ಅಂತ ಹೇಳಿಸ್ಕೊಳತ್ತಾವ. ನೀರ್ ಅನ್ಸ್ಕೊಳಲ್ಲ, ತೆರೆಗಳು ಅಂತ ಹೇಳಿಸ್ಕೊಳತ್ತಾವ. ಈ ಹೆಸರನ್ನ ತಗೊಂಡು ಅದೇ ಸಮುದ್ರದಲ್ಲಿ ತಿಳ್ತಾವ ನೋಡ್ರಿ, ಹೌದಲ್ಲ? ಯಾಕಂದ್ರ ನೀರೇ ಅದಾವ, ನೀರಿನಿಂದನೇ ತೋರಕತ್ತದ ತೆರೆಗಳು ನೀರ್ ಬಿಟ್ಟು ಬೇರೆ ಅದಾವೇನ್ರಿ? ಇಲ್ಲ, ಒಂದೇ ಅದಾವ. ಆದ್ರ ನೀರ್ ಬೇರೆ ಅದಾವ, ತೆರೆ ಬೇರೆ ಅದಾವನ?
ನೀರೇ. ಅದ್ರ ಹೆಸರು ಏನ್ ಬಂತು? ತೆರೆ ಅಂತ ಬಂತು. ಅದಕ್ಕೆ ಆ ತೆರೆಗಳು ಅನ್ನುವಂತ ಈ ಹೆಸರು ಹೊಂದಿದ ಆ ತೆರೆಗಳೇ ಈ ಸಮುದ್ರದಲ್ಲಿ ಮತ್ತೆ ಆ ಕಡೆ ಈ ಕಡೆ ಈ ಕಡೆ ತಿರ್ಗಾಡ್ತಾವ, ಓಡಾಡ್ತಾವ. ಹಿಂಗ ಈ ಕಡೆಯಿಂದ ಆ ಕಡೆ ಬರ್ತಾವ, ಆ ಕಡೆಯಿಂದ. ತೆರೆಗುಡ್ರಿ ಎಷ್ಟು ನೋಡ, ನೀರ್ ನೋಡ್ರಿ ಎಷ್ಟು ಅನ್ನಂಗಿಲ್ಲ, ತೆರೆಗುಡ್ರಿ ನೋಡ್ರಿ ಎಷ್ಟು ಬರ್ಲಕತ್ತೇವ ಅಂತೀವಲ್ಲ ಹಂಗ. ಅದಕ್ಕೆ ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ. ಅಖಂಡ ಚೈತನ್ಯ ಸ್ವರೂಪನಾದಂತ ನಿನ್ನಲ್ಲಿ ಬಹಳಷ್ಟು ಜ್ಞಾನ ಶಕ್ತಿಗಳು ಅದಾವಪ್ಪ ನಿನ್ನಲ್ಲಿ ಅಂತ ಹೇಳ್ತಾರ. ನಿನ್ನಲ್ಲಿ ಜ್ಞಾನ ಶಕ್ತಿಗಳು ಬಹಳ ಅದಾವ ನೋಡ್ರಿ. ಅದಕ್ಕ ಅಖಂಡ ಚೈತನ್ಯ ಸ್ವರೂಪನಾದಂತ ನಿನ್ನಲ್ಲಿ ಬಹಳ ಜ್ಞಾನ ಶಕ್ತಿಗಳು ಅದಾವ. ಅವು ಹೆಂಗ ಅದಾವಪ್ಪ ಅಂದ್ರೆ ಸೂರ್ಯನ ಕಿರಣಗಳಿಗೆ ಸಮಾನ ಅದಾವಂತವ್ ಅಷ್ಟು ಶಕ್ತಿಗಳು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಪರಮಾತ್ಮ ದೇವ್ರು ದೊಡ್ಡವ್ ಅನ್ಬೇಡಪ್ಪ, ದೇವ್ರು ದೊಡ್ಡವ್ ಇರ್ಬೋದಿಲ್ಲ ಅನ್ನಂಗ್ಲ, ನೀನೇನ್ ಕಡಿಮೆ ಇಲ್ಲ ಅಂತಿದ್ರು ಮಹಾತ್ಮರಂತಾರ. ಅದಕ್ಕೆ ನಿನ್ನಲ್ಲಿ ಅನೇಕ ಜ್ಞಾನ ಶಕ್ತಿಗಳು ಉಂಟು. ಅವು ಹೆಂಗದಾವಂದ್ರ ಸೂರ್ಯನ ಕಿರಣಗಳಿಗೆ ಸಮನಾಗಿದಾವ. ಮತ್ತೆ ಈ ಚಿಚ್ಚಕ್ತಿಗಳು, ಇಂಥ ಚಿಚ್ಚಕ್ತಿಗಳು ಏನಾದವು ಅಂತಂದ್ರೆ ಕೆಲವೊಂದು ಅಲ್ಲಿ ಏನಾಯ್ತು ಅಂದ್ರೆ ಈ ಜ್ಞಾನ ಶಕ್ತಿಗಳೇ ಚಿಚ್ಚಕ್ತಿಗಳು ಬಹಳಷ್ಟು ಜೀವಿಗಳು ಆಗ್ಬೇಕನ್ನುವಂತ ಸಂಕಲ್ಪಕ್ಕೆ ಮುಖ ಮಾಡಿದ್ವು. ಏನಾಯ್ತು, ಚಿಚ್ಚಕ್ತಿಗಳು ಏನ್ ಮಾಡಿದ್ವು, ನಾವು ಬಹು ಜೀವಿಗಳು ಆಗ್ಬೇಕಂತ ಅನ್ನುವಂತ ಸಂಕಲ್ಪಕ್ಕೆ ಮುಖ ಮಾಡಿ ಕೂಡಲೇ ಏನಾಯ್ತು, ಭ್ರಾಂತಿ ಹೊಂದಿದ್ವು ನೋಡ್ರಿ. ವಿಸ್ಮೃತಿ ಭ್ರಾಂತಿಯನ್ನು ಹೊಂದಿದ್ವು ನೋಡ್ರಿ. ವಿಸ್ಮೃತಿ ಪ್ರತ್ಯಕ್ಷವಾಗಿ ತೋರ್ತಿರುವಂತ ಏನಾಯ್ತಲ್ಲಿ, ಸ್ವರೂಪದ ವಿಸ್ಮೃತಿ ಆಯ್ತಲ್ಲಿ. ಅಲ್ಲಿ ವಿಸ್ಮೃತಿ, ಸ್ವರೂಪದ ಒಂದು ವಿಸ್ಮೃತಿ ಅಂದ್ರೆ ಆ ಒಂದು ಸ್ವರೂಪದ್ದು ಇದು ಆಯ್ತು, ಭ್ರಾಂತಿ ಹೊಂದಿತ್ತದು. ಅವಾಗ ಏನಾಯ್ತು ಅಂತಂದ್ರ ಈ ಜೀವಿಗಳನ್ಸ್ಕೊಂಡು ಅವು ವ್ಯವಹಾರ ಮಾಡಾಕತ್ತಿದ್ವು. ಕೆಲವು ಪರತಂತ್ರವಾಗಿ ವ್ಯವಹಾರ ಮಾಡ ಹತ್ತಿದ್ರು. ಕೆಲವು ಇವೇ ನಿನ್ನಲ್ಲಿರುವಂತ ಚಿಚ್ಚಕ್ತಿಗಳೇ ವಿಸ್ಮೃತಿಯನ್ನ ಹೊಂದಿ, ಭ್ರಾಂತಿಯನ್ನ ಹೊಂದಿ ಜೀವಿಗಳನ್ಸ್ಕೊಂಡು ಆ ವ್ಯವಹಾರ ಮಾಡಾಕತ್ತಿದ್ವು. ಮತ್ತೆ ಕೆಲವು ಚಿಚ್ಚಕ್ತಿಗಳು ಏನಾದ್ರು ಇದ್ರಲ್ಲೇ ನಿನ್ ಬಲ್ಲೆ ಇರುವಂತದ್ದು ಕೆಲವು ಚಿಚ್ಚಕ್ತಿಗಳು ಜೀವ ಅಂತ ಅನ್ಸ್ಕೊಂಡು, ಕೆಲವು ದೇವ್ರು ಅಂತ ಅಂದ್ಕೊಂಡ್ರು ನೋಡಿ. ಆಯ್ತಲ್ಲ. ಅದಕ್ಕೆ ಹೇಳ್ತಾರ, ಸಂಕಲ್ಪಾದಿ ಮುಖತ್ವತೆ ಬಿಡಿದು ಭೋಂಕನೆ ಕೆಲವೇ ಭ್ರಮೆಗಂ ಪಡೋದು. ಅದು ಕೆಲವು ಜೀವನಗಳಾಗ್ಬೇಕನ್ನುವಂತಹ ಒಂದು ಸಂಕಲ್ಪ, ಅಂದ್ರೆ ಜೀವಿಗಳಾಗ್ಬೇಕನ್ನುವಂತ ಸಂಕಲ್ಪಕ್ಕ ಮುಖ ಮಾಡಿದ ತಕ್ಷಣನೇ ಏನಾಯ್ತು, ಭೋಂಕನೆ ಕೆಲವೇ ಭ್ರಮೆವಂ ಪಡೆದು. ಭೋಂಕನೆ ಅಂದ್ರೆ ತಕ್ಷಣದಲ್ಲಿ ಕೆಲವು ಅದು ಮನಸ್ಸು ಏನಾಗ್ತದಲ್ಲಿ, ಭೋಂಕನೆ ಅಂದ್ರೆ ಬೇಗನೆ ಆ ಸ್ವರೂಪದ ವಿಸ್ಮೃತಿ ರೂಪ ಭ್ರಾಂತಿ ಆಗ್ಬಿಡ್ತು. ಆದ್ರೆ ಅದರಲ್ಲಿ ಏನಾದ್ರು ಕೆಲವು ಜೀವರೆನಿಸಿ ವ್ಯವಹರಿಸುತ್ತಿದ್ದು ಜಗತ್ತಿನೊಳಗ ಆ ಜೀವಿಗಳಾಗ್ಬಿಟ್ಟು ಜಗತ್ತಿನೊಳಗೆ ವ್ಯವಹಾರ ಮಾಡಕ್ ಶುರು ಅದು ವ್ಯವಹಾರ ಮಾಡಕತ್ತಿದ್ದು. ಮತ್ ಕೆಲವು ಏನಾದವು ಅಂತಂದ್ರ ಕೆಲವು ಚಿಚ್ಚಕ್ತಿಗಳು ದೇವ್ರಂತ ಅನಿಸ್ಕೊಂಡ್ರು. ಅವು ಮತ್ತೆ ಹೆಂಗಂದ್ರೆ ಸ್ವತಂತ್ರವಾಗಿ ಶ್ರೇಷ್ಠ ಮಟ್ಟದಲ್ಲಿ ಇರಕತ್ತಿದ್ವು. ಇವು ಜೀವಿಗಳು ಏನ್ ಮಾಡಿದ್ರು, ಇವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅದು ಬೇಕು ಇದು ಬೇಕು ಅನ್ನುವಂಥ ಒಂದು ಪರತಂತ್ರವಾಗಿ ಈತ ವ್ಯವಹಾರ ನಡೆಸಿದ ಜೀವಾತ್ಮ. ಇರುವಂತದ್ದು ಎಲ್ಲಿ ಬಂದಿವೆ ಚಿಚ್ಚಕ್ತಿ, ನಿನ್ನಲ್ಲೇ. ಅದಕ್ಕೆ ಮತ್ ಕೆಲವೊಂದು ಚಿಚ್ಚಕ್ತಿಗಳು ಏನಾದ್ರು ದೇವ್ರು ಅಂತ ಅನ್ಸ್ಕೊಂಡ್ವು. ಅವು ಸ್ವತಂತ್ರವಾಗಿ ಶ್ರೇಷ್ಠ ಮಟ್ಟದಲ್ಲಿ ಅವು ಇರಾಕತ್ತಿದ್ವು. ಆದ್ರ ಈ ಸಕಲ ಜೀವರಾಶಿಗಳು ಏನದಾವ ಕಾಣಿಸ್ತವಲ್ಲ, ಇಲ್ಲೆಲ್ಲ ಸಕಲ ಜೀವರಾಶಿಗಳು ಏನ್ ತೋರಕತ್ಯಾವ, ಇಲ್ಲಿ ಪಂಚಭೂತದಿಂದ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಪಂಚಭೂತಗಳ ಇಂದ ಈ ಭೌತಿಕ ಶರೀರ ಆಗ್ಬಿಡ್ತು. ಈ ಉದ್ಭಿಜ, ಸ್ವೇದಜ, ಅಂಡಜ, ಜರಾಯುಜ ಅನ್ನುವಂತ ಶರೀರಗಳು ಏನು ಬಂದಿದಾವಲ್ಲ, ಇವೆಲ್ಲ ಭೌತಿಕ ಶರೀರಗಳು. ಅದು ಈ ಜೀವ ಅಂತ ಅನ್ಸ್ಕೊಂಡು, ಈಗ ನಾವ್ ಹೇಳ್ತೀವಲ್ಲ ಗಿಡ, ಮರ, ಪ್ರಾಣಿ, ಪಕ್ಷಿಗಳು, ಮನುಷ್ಯರು, ಇವರೆಲ್ಲ ಜೀವ ಅಂತ ಅನ್ಸ್ಕೊಂಡು ಇವಕ್ಕ ಶರೀರ ಕೂಡ ಭೌತಿಕ ಶರೀರ ಆಯ್ತು. ಎಂತ ಶರೀರ? ಪಂಚಭೂತದಿಂದ ಆದಂತ ಶರೀರಗಳು ಅದು. ಮತ್ತೆ ದೇವರುಗಳಿಗೆ ಏನೋ ಶರೀರ ಬಂತು. ದೇವರುಗಳನ್ನ ಆಗಿಲ್ಲ ಅಂತಲ್ಲ, ದೇವರುಗಳು ಚಿಚ್ಚಕ್ತಿಯಿಂದ ಇದು ಕೆಲವೊಮ್ಮೆ ಜೀವಿಗಳಾದವು, ಕೆಲವರು ದೇವರುಗಳಾದವು.
ದೇವರುಗಳು ಸ್ವಲ್ಪ ಶ್ರೇಷ್ಠ ಮಟ್ಟದಲ್ಲಿ ಇರಕ್ ಶುರು ಮಾಡಿದ್ವಲ್ಲ, ಈ ದೇವರುಗಳಿಗೆ ಇವ್ ಹೆಂಗ್ ಅದಾವ ಅಂತಂದ್ರ ಬೇಕಾದ ಕಾಲಕ್ಕೆ ಬೇಕಾದ ಹೆಸರನ್ನ ಮತ್ತು ರೂಪವನ್ನ ಮಾಡ್ಕೊಳ್ಳುವಂತ ಶಕ್ತಿ ಅದು ಈ ದೇವ್ರುಗಳಿಗೆ. ಬೇಕಾದ ಕಾಲಕ್ಕೆ ಬೇಕಾದ ನಾಮವನ್ನ ಅಂದ್ರೆ ಹೆಸರನ್ನು ಪಡ್ಕೊಳ್ಳುವಂಥದ್ದು, ಧಾರಣ ಮಾಡುವಂತ ರೂಪಗಳ ನಾನಾ ರೀತಿಯಿಂದ ರೂಪವನ್ನು ಪಡ್ಕೊಳ್ಳುವಂತಹ ಒಂದು ಮಾಯದಿಂದ ಕೂಡಿದಂತಹ ಶರೀರ ಪ್ರಾಪ್ತ ಆಗ್ತದೆ ಇದಕ್ಕ. ಯಾರಿಗೆ? ದೇವರುಗಳಿಗೆ. ಮತ್ತೆ ಬೇಕಾದ ಕಾಲಕ್ಕೆ ಬೇಕಾದ ಹೆಸರುಗಳನ್ನ ಪಡ್ಕೊಳ್ಬಹುದು ಅವು. ಮತ್ತ ಅದಕ್ಕೆ ಯಾವ ಶರೀರ ಬಂತು ಅಂದ್ರೆ ಮಾಯಾ ಶರೀರ ಬಂತು ದೇವರುಗಳಿಗೆ. ಯಾವ್ದು ಶರೀರ ಬಂತು? ಮಾಯಾ ಶರೀರ, ಮಾಯಾ ಸಂಬಂಧವಾದ ಶರೀರ ಪ್ರಾಪ್ತ ಆಯ್ತು. ಮತ್ತಿಲ್ಲಿ ಏನ್ ಅನ್ಸ್ಕೊಂಡ್ವು? ಇರುವಂತದ್ದು ಒಂದರಿಂದನೇ ಬಂದಂತವಿವು, ಆಯ್ತಾ? ಇಲ್ಲೇನಾಯ್ತು ಬಳಿಕ? ಈ ಜೀವನು ನಾ ಪೂಜೆ ಮಾಡವ, ನಾ ಕನಿಷ್ಠ ಅದೀನಿ, ನಾ ಸಾಯುವವ, ನಾ ಹುಟ್ಟುವವ ಅಂತ ಈತ ದೇವರು ಪೂಜೆ ಮಾಡಿಸಿಕೊಳ್ಳುವಂಥದ್ದು, ನಾ ಪೂಜೆ ಮಾಡುವಂಥದ್ದು ಪೂಜಕನಂತ ಅಂದು ದೇವರು ಪೂಜ್ಯ ಅಂದು ಎಳಿಸಿಕೊಳ್ಳುವ ಭೇದ ವ್ಯವಹಾರ ಶುರುವಾಗಿಬಿಡ್ತು. ಇವ ಏನ್ ಮಾಡಿದ? ನಾನು ಪೂಜೆ ಮಾಡುವಂತವನು, ದೇವರು ಪೂಜೆ ಮಾಡಿಸಿಕೊಳ್ಳುವಂಥದ್ದು ಅನ್ನುವಂತ ಈ ಭೇದ ವ್ಯವಹಾರ ಇಲ್ಲಿ ಶುರುವಾಯಿತು. ಯಾಕಂತಂದ್ರ ಈ ಒಂದೇ ಅಖಂಡವಾಗಿರುವಂತ ಚಿಚ್ಚಕ್ತಿಯಲ್ಲೇ ಇದು ಬಂದಿದಾವ. ಅಲ್ಲಿ ಸಕಲ ಜೀವರಾಶಿಗಳಾಗಬೇಕನ್ನುವಂತ ಸಂಕಲ್ಪ ಹೊಂದಿದ ತಕ್ಷಣನೇ ಹಿಂಗಾಗಿಬಿಡ್ತದೆ. ವಿಸ್ಮೃತಿ ಹೊಂದಿ ಕೆಲವು ಜೀವಿಗಳಾದವು, ಕೆಲವು ದೇವರುಗಳ ರೂಪ ತಪ್ಪಿಕೊಂಡ್ರು. ಅದಕ್ಕೆ ಇಲ್ಲಿ ಕೂಡ ದೇವ್ರ ಪೂಜೆ ಮಾಡಿಸಿಕೊಳ್ಳುವಂಥದ್ದು, ನಾ ಪೂಜೆ ಮಾಡವನು ದೇವ್ರ ಪೂಜೆ ಮಾಡಿಸಿಕೊಳ್ಳುವಂತ ಭೇದ ವ್ಯವಹಾರ ಶುರುವಾಯ್ತು. ಈ ಒಂದೇ ಅಖಂಡವಾದ ವಸ್ತುವಿನಲ್ಲಿ ಶುರುವಾದಂಥದ್ದು ಇದು. ಈ ಭೇದ ರೂಪ ವ್ಯವಹಾರ ತೋರುವಂಥದ್ದು ಬಹಳ ಆಶ್ಚರ್ಯ ಅಲ್ಲ? ಬರುವಂಥದ್ದಲ್ಲಿ ಒಂದರಿಂದನೇ ಬಂದಂಥದ್ದು. ಅದಕ್ಕೆ ಸಕಲ ಜೀವರಾಶಿಗಳು ಇಲ್ಲಿಂದನೇ ಬಂದಂಥದ್ದು ನೋಡ್ರಿ, ಜ್ಞಾನಶಕ್ತಿಯಿಂದನೇ ಬಂದಂಥದ್ದು. ಎಲ್ಲಿ? ಮಹೇಶ್ವರನಿಂದ, ಪರಬ್ರಹ್ಮ ಅಲ್ಲ. ಅಂದ್ರ ಎಲ್ಲಿ ನಡೆದವಿದೆಯಲ್ಲ? ಮಾಯೆಯಲ್ಲಿ ಬಿದ್ದಂತ ಮಹೇಶ್ವರನಿಂದ ಇಷ್ಟೆಲ್ಲ ನಡೆದಂತ ತೋರುವಂಥದ್ದು. ಅದಕ್ಕೆ ಇದು ಅಖಂಡ ವಸ್ತುವಿನಲ್ಲಿ ಭೇದ ರೂಪ ವ್ಯವಹಾರ ತೋರುವಂಥದ್ದು ಆಶ್ಚರ್ಯ ಅಲ್ಲ? ಅದಕ್ಕೆ ಈ ಆಶ್ಚರ್ಯ ಪಡ್ತೀಯಲ್ಲ, ಇದಕ್ಕೆ ಯಾರ ಆಶ್ರಯ ಅಂದ್ರೆ ನಿನ್ನ ಆಶ್ರಯನೇ, ನೀನೇ ಇದೆಲ್ಲ ಮಹಿಮಾಲಂಬನೆಂದು ಹೇಳಿಸಿಕೊಳ್ಳ. ಯಾಕಂದ್ರೆ ನೀವು ಬಹಳ ಒಂಥರ ಮಹಿಮಾಲಂಬ ನೀನು. ಆದ್ರ ನೀನು ಇನ್ನು ಕರೆಕ್ಟಾಗಿ ಆ ಜ್ಞಾನಕ್ಕೆ ಹೋಗೋದಕ್ಕಾಗಿ ನಿನಗ್ ಭ್ರಾಂತಿಯಿಂದ ನೀನು ಇದೆಲ್ಲ ಹೊರಗಡೆ ನೋಡಕತ್ತೀನಿ, ಇದೆಲ್ಲ ಹಿಂಗಾಕತ್ತದ, ದೇವ್ರೇ ಬೇರೆ ಅದಾನ, ಆತ ಪೂಜೆ ಮಾಡಿಸಿಕೊಳ್ತಾನ, ನಾ ಪೂಜೆ ಮಾಡಾವದೀನಿ, ನಾ ಕನಿಷ್ಠ ಅದೀನಿ, ಇವೆಲ್ಲ ಭ್ರಾಂತಿಯಿಂದ ಭ್ರಮೆಯಿಂದ ತೋರಕತ್ತದ ಹೊರತಾಗಿ ಇದು ಯಾಕಂತಂದ್ರೆ ಇದೆಲ್ಲ ತೋರುವಂಥದ್ದು ಅಖಂಡವಾದ ನಿನ್ನ ಒಂದು ಸ್ವರೂಪದಲ್ಲೇ ಇದೆಲ್ಲ ತೋರಕತ್ತದ. ಅದಕ್ಕೆ ಇಂಥ ಆಶ್ಚರ್ಯಕ್ಕೆ ನೀನೇ ಆಶ್ರಯ. ಎಷ್ಟು ಅದ್ಭುತ ನೋಡ್ರಿ, ತಳದ್ದೇ ಹೇಳ್ತಾರ ಅವ್ರು. ಇದಕ್ಕೆಲ್ಲದಕ್ಕೆ ಆಶ್ರಯವಾಗಿರುವಂತ ನೀನು ಬಹಳ ಮಹಿಮಾ ಪುರುಷ ಇದೆಯಪ್ಪ ನೀನು ಅಂತ ಹೇಳಿಸಿಕೊಳ್ಳುವಂಥದ್ದು. ಅರ್ಥಾತ್ ಅಂದ್ರ ಅಧಿಷ್ಠಾನ ಸ್ವರೂಪದ ಪರಬ್ರಹ್ಮವೇ ನೀನಾಗಿರುವೆ. ಇದಕ್ಕೆಲ್ಲದಕ್ಕೆ ಅಧಿಷ್ಠಾನವಾಗಿರುವಂಥದ್ದು ನೀನೇ ಮಾಯಲ್ಲಿ ಬಿದ್ದು ಮಹೇಶ್ವರ ಅನ್ಸ್ಕೊಂಡಿ, ನೀನೇ ಅಜ್ಞಾನದಲ್ಲಿ ಬಿದ್ದು ಜೀವಾತ್ಮ ಅನ್ಸ್ಕೊಂಡಿ. ಈ ಎಲ್ಲ ಕ್ರಿಯೆಗಳು ಎಲ್ಲಿ ನಡೆದಾವ? ನಿನ್ನೊಳಗೆ ನಡೆದಾವ. ಇಷ್ಟೆಲ್ಲ ಭ್ರಾಂತಿಯಿಂದ ಈ ಜಗತ್ತು ತೋರುವಂಥದ್ದು ನಿನ್ನೊಳಗೆ, ಅದು ನಿನ್ನ ಸ್ವರೂಪನೇ. ಅದಕ್ಕೆ ಅನುಭವ ಸಾಧಕ ಬಾಬು ಜಗತ್ತು ಈಶ್ವರ ಅನ್ನುವಂಥದ್ದು ಎಲ್ಲ ನಿನ್ನೊಳಗೆ. ಇದಕ್ಕೆಲ್ಲ ಆಧಾರವಾಗಿರುವಂಥದ್ದು ನೀನೆ. ಮಾಯೆಯಲ್ಲಿ ಬಿದ್ದುಕೊಂಡು ನೀ ಮಹೇಶ್ವರ ನೀನೇ ಅನ್ಸ್ಕೊಂಡಿ, ಅಜ್ಞಾನದಲ್ಲಿ ಬಿದ್ದುಕೊಂಡು ಜೀವಾತ್ಮ ಅನ್ಸ್ಕೊಂಡಿ, ಈ ಜಗತ್ತಿನ ವ್ಯವಹಾರ ತೋರ್ದಂಗಕತ್ತದ, ನಿನ್ನಲ್ಲೇ ತೋರಕತ್ತದ. ಎಲ್ಲ ನೀನೇ ಆಧಾರ, ಇದಕ್ಕೆಲ್ಲ ನೀನೇ ಕಾರಣ. ಅದು ನಿನ್ನೆ ಬೆಳಕಿನಲ್ಲಿ ಇದೆಲ್ಲ ನಡೀತಾ ಇರೋದು. ಅನ್ಯ ಏನು ಇಲ್ಲವೇ ಇಲ್ಲ, ಅನ್ಯಕ್ಕೆ ಅವಕಾಶನೇ ಇರಲಿಲ್ಲ. ಎಲ್ಲ ನಿನ್ನೊಳಗ ತೋರಕತ್ತದ ಇದೆಲ್ಲ. ಇದಕ್ಕೆ ಅಧಿಷ್ಠಾನ ಸ್ವರೂಪವಾದ ಪರಬ್ರಹ್ಮವೇ ನೀನಾಗಿದ್ದೀಪ ಅಂತ ಕೂಡ ಹೇಳ್ತಾರ ಅವರು. ಮತ್ತೆ ಈಗ ನೋಡೋಣ. ಬ್ರಹ್ಮ ನೆನೆಸಿ ಲೋಕವ ಸೃಜಿಸುತ್ತಾ, ಬ್ರಹ್ಮ ಅಧ್ಯಾಯ ನಾದಿಯ ನರುಪುತ್ತಾ,
ಬ್ರಹ್ಮನೆನಿಸಿ ಲೋಕವ ಸೃಜಿಸುತ್ತಾ ಬ್ರಹ್ಮಧ್ಯಯನ ಆದಿಯನ್ನು ಅರ್ಪುತ್ತಾ ವಿಷ್ಣುವೆನಿಸಿ ಜಗಮಂ ಪಾಲಿಸುತ್ತಾ ವೈಷ್ಣವ ಜನರುಗಳಂ ಲಾಲಿಸುತ್ತಾ ರುದ್ರನೆನಿಸಿ ಲಯಿಸಿಕೊಳ್ಳುತ್ತಾ ಕ್ಷುದ್ರದ ಅಘವನ್ನುರೆಯ ಸಂಹರಿಸುತ್ತಾ ಈಶ್ವರನೆನಿಸಿ ಭಜಿಸಿಕೊಳ್ಳುತ್ತಾ ಶಾಶ್ವತ ಸೌಖ್ಯಗಳ ನೀವುತ್ತಾ ಸಾಧು ಸದಾಶಿವನಾಗಿ ಜಗತ್ತ ಬೋಧಿಸಿ ತನ್ನ ಪದವ ನೀವುತ್ತಾ ಮತ್ತಾಯ ದೇವರ ಪೆಸರಿಂದ ಚಿತ್ತದೊಲವ ನೀವುತ್ತಿಯೇ ಕಂದ ಅಂತ ಕೂಡ ಹೇಳ್ತಾರ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಶಿಷ್ಯ. ನೋಡಪ್ಪ, ನೀನು ಪರಬ್ರಹ್ಮ ಸ್ವರೂಪ, ನೀನೇ ಇದಿ. ನೀನೇ ಬ್ರಹ್ಮ ವಿಷ್ಣು ಮಹೇಶ್ವರ ಹೆಸರುಗಳನ್ನ ನೀನೇ ಪಡ್ಕೊಂಡು ಇಲ್ಲಿ ನೀನು ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದೀಯಾ. ಈ ಪದ್ಯದಲ್ಲಿ ಆತರ ಬ್ರಹ್ಮ ನೆನೆಸಿ ಲೋಕವ ಸೃಜಿಸುತ್ತಾ. ನೋಡ್ರಿ ನೀನ್ ಹೆಂಗಿದೆಪ್ಪ ಅಂತಂದ್ರ ಅಖಂಡ ಸ್ವರೂಪ ನೀನು. ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದಂಥ ನೀನು ಒಳಗ ನೋಡ್ರಿ, ಒಳಗ ಇದು ಯಥ ಬ್ರಹ್ಮಾಂಡ ತಥಾ ಪಿಂಡಾಂಡ ಈ ವಿಚಾರದಲ್ಲಿ ಕೂಡ ಹೇಳ್ತಾರ. ಒಳಗ ಸತ್ವ ಗುಣ, ಹೊರಗ ರಜೋಗುಣದ ಉಪಾಧಿಯಿಂದ ಬ್ರಹ್ಮ ನೆನ್ಸಿಕೊಂಡ್ರು. ನೀನ್ ಒಳಗ ಸತ್ವಗುಣ, ಹೊರಗ ರಜೋಗುಣದ ಒಂದು ಉಪಾಧಿಯನ್ನ ಪಡ್ಕೊಂಡಿದಿ. ಅಲ್ಲಿ ಏನ್ ಮಾಡಿದಿ? ಬ್ರಹ್ಮ ನೆನೆಸಿಕೊಂಡು ನೀನೇ ನಿನ್ನ ಸ್ವರೂಪದೊಳಗೆ ಇದೆಲ್ಲ ನಡೆದಂಥದ್ದು. ಮತ್ತ ವಿಷ್ಣು ಬ್ಯಾರೆ ಅದಾನ, ಬ್ರಹ್ಮ ಬ್ಯಾರೆ ಅದಾನ, ಮತ್ ರುದ್ರ ಬ್ಯಾರೆ ಅದಾನ ಅಂತ ಹೊರಗ್ ಹುಡ್ಕಕ್ ಹೋಗ್ಬೇಡ್ರಿ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿ ಅದಾರ? ನಿನ್ನೊಳಗ ಅದಾರ, ದೂರ ಏನು ಇಲ್ಲಪ್ಪ. ಅದಕ್ಕ ಪರಬ್ರಹ್ಮ ಸ್ವರೂಪನಾದಂಥ ನೀನು ಒಳಗ ಸತ್ವಗುಣ, ಹೊರಗ ರಜೋಗುಣದ ಉಪಾಧಿಯನ್ನ ಪಡ್ಕೊಂಡು ಬ್ರಹ್ಮ ನೆನೆಸಿಕೊಂಡಿರಿ. ಪಾತಾಳಾದಿ ನೋಡ್ರಿ 14 ಲೋಕಗಳನ್ನ ರಚನೆ ಮಾಡಿದಿ ನೀನೇ. 14 ಲೋಕಗಳು ಹೇಳ್ತಾರಲ್ಲ, ಅತಳ, ಸುತ್ತಳ, ವಿತಳ, ತಳತಳ, ಪಾತಾಳ ಇವೆಲ್ಲ ಇರ್ತಾವಲ್ಲ 14 ಲೋಕಗಳು. ಅವು ಎಲ್ಲದಾವ? ನಿನ್ನೊಳಗ ಅದಾವ. ಅದಕ್ಕ ಈ ಪಾತಾಳಾದಿ ಅಂತಂದಾಗ ಅತಳ, ವಿತಳ, ಸುತ್ತಳ, ತಳತಳ, ಪಾತಾಳ, ಮಹಾತಳ, ರಸತಳ ಇವು 14 ಲೋಕಗಳು ಬರ್ತಾವ. ಇವುಗಳನ್ನ ನೀನೇ ರಚನೆ ಮಾಡಿ ಈ ಲೋಕಗಳಲ್ಲಿರುವ ಜನಗಳ ಈ 14 ಲೋಕಗಳನ್ನ ರಚನೆ ಮಾಡಿದಲ್ಲ, ಈ 14 ಲೋಕಗಳಲ್ಲಿರುವ ಜನರುಗಳ ಮೋಕ್ಷ ಮತ್ತೆ ಭೋಗ ಇದ್ರ ಸಲುವಾಗಿ ಈಗ ಮೋಕ್ಷಕ್ಕಾಗಿ ಮತ್ತೆ ಭೋಗಕ್ಕಾಗಿ ನೀ ಏನ್ ಮಾಡಿದಿ ನೋಡ್ರಿ. ನೀನೇನ್ ಮಾಡಿದೆಪ್ಪ ಅಂತಂದ್ರೆ ಈ ಬ್ರಹ್ಮ ನೆನೆಸಿಕೊಂಡವ ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನಕಾಂಡ ಇವುಗಳನ್ನ ಮಾಡಿದೆ. ಯಾಕ? ಜಗತ್ತಿನ 14 ಲೋಕಗಳ ಜಗತ್ತಿನ ಜನರ ಸಲುವಾಗಿ ನೀನ್ ಏನ್ ಮಾಡಿದೆಪ್ಪ ಅಂದ್ರ ಭೋಗಕ್ಕಾಗಿ ಮತ್ತೆ ಮೋಕ್ಷಕ್ಕಾಗಿ ಕರ್ಮಕಾಂಡವನ್ನ ಬರೆದಿ, ಉಪಾಸನೆ ಕಾಂಡವನ್ನ ಹೇಳಿದಿ, ಜ್ಞಾನಕಾಂಡ ಇವುಗಳನ್ನು ಕೂಡಿದಂಥದ್ದು ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅನ್ನುವಂಥ ವೇದಗಳನ್ನ ಮತ್ತೆ ಕೆಲವು ಅದರಲ್ಲಿ ಬರುವಂತ ಏನು ವ್ಯಾಕರಣ ಅನ್ನುವಂಥದ್ದಾಗಿರ್ಬೋದು, ಛಂದಸ್ಸು ಆಗಿರ್ಬೋದು, ಇವೆಲ್ಲ ವೇದ ಮೊದಲಾದ ವೇದಾಂಗಗಳನ್ನ ಇವೆಲ್ಲವನ್ನು ಅಧ್ಯಯನ ಮಾಡುವಂಥದ್ದನ್ನ ನೀನೇನ್ ಮಾಡಿದೆಪ್ಪ? ಇವೆಲ್ಲಗಳನ್ನ ಅಧ್ಯಯನ ಮಾಡಿಸುವಂಥವ್ನು ನೀನೇ ಅದಿ. ಇವೆಲ್ಲ ನೀನೇ ಬರ್ಕೊಂಡು ಬಂದಿ, ನೀನೇ ತಿಳಿಸಿದಿ. ನೋಡ್ರಿ, ಪ್ರತಿ ಒಂದು ವೇದಗಳಲ್ಲಿ ಹೇಳಿದಂತ ವಿಚಾರಗಳೇ ನಾವೆಲ್ಲ ಆಚರಣೆಗೆ ತಂದಂಥದ್ದು ಪ್ರತಿ ಒಂದು. ಅದಕ್ಕ ಇವೆಲ್ಲವನ್ನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಬರ್ದಿ, ಅಲ್ಲಿ ವೇದಾಂಗಗಳನ್ನ ಎಲ್ಲವನ್ನ ಹೇಳಿದಿ. ಮತ್ತ ಅದನ್ನ ಅಭ್ಯಾಸ ಮಾಡಿಸುವಂತವನು ನೀನೇ ಅದಿ. ಮತ್ತು ಒಳಗ ರಜೋಗುಣ, ಹೊರಗೆ ಸತ್ವಗುಣ ಉಪಾಧಿಯಿಂದ ಕೂಡಿಸ್ಕೊಂಡು ಅಲ್ಲಿ ಬ್ರಹ್ಮ ಹೆಂಗ್ ಅನ್ಸ್ಕೊಂಡಿದ್ದ? ಒಳಗ್ ಸತ್ವಗುಣ ಅನ್ಸ್ಕೊಂಡಿದ್ದ, ಹೊರಗ್ ರಜೋಗುಣ ಅನ್ಸ್ಕೊಂಡು ಬ್ರಹ್ಮನಾಗಿ 14 ಲೋಕಗಳನ್ನ ಸೃಷ್ಟಿ ಮಾಡಿ 14 ಲೋಕಗಳಲ್ಲಿರುವಂತ ಜನರಿಗೆ ಮೋಕ್ಷ ಭೋಗದ ಸಲುವಾಗಿ ಕರ್ಮಕಾಂಡ, ಉಪಾಸನ ಕಾಂಡ ಮಾಡ್ಬೇಕಾಗ್ತದೆ. ಜ್ಞಾನ ಸಲುವಾಗಿ ನಿಗಮ ಭಾಗದ್ದು ವೇದದ ಅಧ್ಯಯನ ಮಾಡ್ಬೇಕು. ನಿಗಮ ಭಾಗದ್ದು ಜ್ಞಾನ ಕಾಂಡವನ್ನ ಬರ್ದಿದ್ದಾನ. ಮೋಕ್ಷ ಬೇಕಾಗಿತ್ತಂದ್ರ ಜ್ಞಾನ ಕಾಂಡಕ್ಕೆ ಹೋಗು, ಭೋಗಗಳು ಬೇಕಾಗಿದ್ರೆ ಕರ್ಮ ಮತ್ತೆ ಉಪಾಸನೆಗಳನ್ನ ಮಾಡು. ಮತ್ತ ಅಂತಃಕರಣ ಶುದ್ಧಿ ಆಗಕ್ಕೆ ಕರ್ಮಕಾಂಡ, ಉಪಾಸನ ಕಾಂಡನ್ನ ಮಾಡ್ಬೇಕಾಗ್ತದೆ ನಿಷ್ಕಾಮ ಪುಣ್ಯದ ಫಲದಿಂದ. ಅದಕ್ಕ ಒಳಗ್ ರಜೋಗುಣ, ಒಳಗ ಸತ್ವಗುಣ, ಹೊರಗ್ ರಜಗುಣ ಉಪಾಧಿಯನ್ನ ಪಡ್ಕೊಂಡು 14 ಲೋಕಗಳನ್ನ ಮಾಡ್ಕೊಂಡು ಆ ಲೋಕಗಳಲ್ಲಿ ಜನರನ್ನ ಮಾಡಿ ಆ ಜನರೆಲ್ಲ ಭೋಗ ಮತ್ತು ಮೋಕ್ಷದ ಸಲುವಾಗಿ
ವೇದಗಳನ್ನ ಮತ್ತೆ ಇವು ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡವನ್ನ ಮಾಡಿ ಮತ್ತೆ ಯಜುರ್ವೇದ, ಸಾಮವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ವೇದಗಳನ್ನ ಸೃಷ್ಟಿ ಮಾಡಿ ಅದರಲ್ಲಿರುವ ಛಂದಸ್ಸು, ವ್ಯಾಕರಣ ಇಂಥವೆಲ್ಲವನ್ನ ಬರೆದು ಅವುಗಳನ್ನ ಅಭ್ಯಾಸ ಮಾಡಿಸುವಂತವ್ ನೀನೇ ಅದಿ. ಯಾರೀತ ಬ್ರಹ್ಮ ಅಂತ ನೀನೇ ಅನ್ಸ್ಕೊಂಡದ್ದು. ಮತ್ತೆ ಹೊರಗೆ ಹುಡ್ಕಕ್ ಹೋಗಂಗಿಲ್ಲ ಇಲ್ಲಿ. ಮತ್ತೇನದ ಅಂದ್ರ ಒಳಗ ರಜೋಗುಣ ಮತ್ತು ಹೊರಗ ಸತ್ವಗುಣ, ಇದರಿಂದ ಕೂಡಿಸ್ಕೊಂಡಿತ್ತ ಏನ್ ಅನ್ಸ್ಕೊಂಡ? ವಿಷ್ಣು ಅಂತ ಅನ್ಸ್ಕೊಂಡ. ಇವೆಲ್ಲ ಎಲ್ಲಿ ನಡೆದಾವಂದ್ರ ನಿನ್ನ ಪ್ರತಿಬಿಂಬ ಮಾಯೆಯಲ್ಲಿ ಬಿದ್ದುಕೊಂಡು ಇದೆಲ್ಲ ಮಹೇಶ್ವರನಿಂದ ನಡೆದಾವ, ಈಶ್ವರನಿಂದ ನಡೆದಂಥದ್ದು ಇದೆಲ್ಲ. ಅದಕ್ಕ ಇಲ್ಲಿ ಒಳಗ ರಜೋಗುಣ ಅದ, ಹೊರಗ ಸತ್ವಗುಣ ಉಪಾಧಿಯನ್ನ ಮಾಡ್ಕೊಂಡು ವಿಷ್ಣು ಅಂತ ಅನ್ಸ್ಕೊಂಡ. ಇದನ್ ಕೆಲಸ ಏನ್ ಮಾಡಾಕತ್ತಿದ? ಆತನೇ ಈತ. ಮತ್ತೆ ಇಲ್ಲಿ ಅಂದ್ರೆ ಗುಣಗಳು ಬದಲಾವಣೆ, ಒಳಗ ರಜೋಗುಣ ಅದ, ಹೊರಗ ಸತ್ವಗುಣ ಅದ. ಈತ ವಿಷ್ಣು ಅಥವಾ ಜಗತ್ತನ್ನ ಕಾಪಾಡಕ್ ಶುರು ಮಾಡದ. ಮತ್ತ ಬಹಳಷ್ಟು ಭಕ್ತರಿಗೆ ಮತ್ತೆ ಧ್ರುವ ಮತ್ತೆ ಪ್ರಹ್ಲಾದ ಇಂಥವ್ರಿಗೆಲ್ಲರಿಗೆ ಭಕ್ತರಿಗೆ ಒಳ್ಳೆ ಅಂದ್ರೆ ಆ ಭಕ್ತಿಯಲ್ಲಿ ಅವರಿಗೆ ಒಲದಿ ಅವ್ರಿಗೆ ಬಹಳಷ್ಟು ಪ್ರೀತಿಯನ್ನ ಕೊಡುವಂಥವ್ ನೀನ್ ಆದಿ. ಅಂತ ಒಂದು ಭಕ್ತರಿಗೆ 14 ಮಂದಿ ಪುರಾತನರಲ್ಲಿ, ಇದು 64 ಮಂದಿ ಪುರಾತನರ ಬಗ್ಗೆ ಬರ್ಕೊಂಡು ಎಂಥ ಭಕ್ತಿ ಮಾಡಿದಾರ. ಅವರೆಲ್ಲರಿಗೆ ಪ್ರೀತಿಯಿಂದ ಕೂಡಿದಂಥವ್ ನೀನು. ಮತ್ತ ಒಳಗ ಸತ್ವಗುಣ, ಹೊರಗ ತಮೋ ಗುಣದ ಉಪಾಧಿಯಿಂದ ಕೂಡ್ಕೊಂಡು ನೀ ಏನ್ ಮಾಡಿದಿ? ಒಳಗ ಸತ್ವಗುಣ ಅದ, ಹೊರಗ ತಮೋ ಗುಣ ಉಪಾಧಿಯಿಂದ ಕೂಡ್ಯಾನ. ಈತ ರುದ್ರ ಅಂತ ಅನ್ಸ್ಕೊಂಡ. ಯಾಕಂತಂದ್ರ ಈತ ಏನ್ ಮಾಡಿದ? ಮೂರು ನಿನ್ನಲ್ಲೇ ನಡೆದಂಥವ್ ಇವು. ಈತ ಎಲ್ಲರಿಂದ ಸ್ತುತಿ ಮಾಡಿಸ್ಕೊಂಡ. ಮತ್ತೆ ಏನ್ ಮಾಡಿದ? ಕೆಟ್ಟ ಪಾಪಗಳು ಏನದಾವ ಅವು ಸುಟ್ಟು ಭಸ್ಮ ಮಾಡಿದ. ರುದ್ರ ಲಯ ಮಾಡುವಂಥವ್ನಿತ. ಅಂದ್ರ ಸತ್ವ ರಜೋ ತಮಗಳಿಂದ 3 ಗುಣಗಳಿಂದ ಕೂಡಿದಂತ, 3 ಗುಣಗಳ ಉಪಾಧಿಯಿಂದ ಕೂಡಿದಂತ ಈತಗ ಈಶ್ವರ ಅಂತ ಹೇಳ್ಸ್ಕೊಂಡ್ರ ನೋಡ್ರಿ. ಈಶ್ವರನೇ ಬ್ರಹ್ಮ, ವಿಷ್ಣು, ಮಹೇಶ್ವರ ರೂಪಾಗಿ ಈ 3 ರೀತಿಯಿಂದ ಆತ ಹೇಳ್ಸ್ಕೊಂಡ. ಆದ್ರ ಅವರಿಗೆ ಎಲ್ಲರಿಂದ ಈತ ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯವಾದಂತ ಈಶ್ವರ, ಶಿವ ಅಂತ ಹೇಳ್ತೀವಲ್ಲ, ಮಹೇಶ್ವರ, ಶಿವ, ಈಶ್ವರ. ಮತ್ತ ಕೇಳಿದಂಥದ್ದು ಸಾಲೋಕ್ಯ, ಸಾಮೀಪ್ಯ ಮೊದಲಾದ ಮುಕ್ತಿಗಳನ್ನು ಕೊಡುವಂಥವನಿತ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಯಾಕಂತಂದ್ರೆ ಈ ರೀತಿಯಾಗಿ ಈ 3 ಗುಣಗಳಿಂದ ಕೂಡಿದಂತ ಗುಣಗಂಧಾವಸ್ಥೆ ಉಪಾಧಿಯಿಂದ ನೋಡ್ರಿ. ಮತ್ತೆ ಗುಣಗಂಧಾವಸ್ಥೆ ಅಲ್ಲಿ ಬರೀ ವಾಸನೆ ಇರುವಂಥದ್ದು ಅವಸ್ಥೆ, ಅದು ಟೈಮ್ ಆಯ್ತೇನ. ಇದರಿಂದ ಕೂಡಿದ ಉಪಾಧಿಯಿಂದ ಕೂಡಿದಂಥದ್ದು ಇಲ್ಲಿ ಉತ್ಕೃಷ್ಟ, ಸರ್ವೋತ್ಕೃಷ್ಟನಾದಂಥ ಸದಾಶಿವ ಅಂತ ಹೇಳಿಸ್ಕೊಂಡ. ಯಾಕಂತಂದ್ರ ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಸತ್ವ ರಜೋ ತಮ ಗುಣಗಳ ಒಳಗ ಸತ್ವಗುಣ, ಹೊರಗ ಏನು ರಜೋಗುಣ ಬ್ರಹ್ಮ ಅದ, ಒಳಗ ರಜೋಗುಣ ಹೊರಗ ಸತ್ವಗುಣ ಕುಡ್ಕೊಂಡ್ ವಿಷ್ಣು ಅದ. ಮತ್ತೆ ಇಲ್ಲಿ ಕೂಡ ಒಳಗ ಸತ್ವಗುಣ ಹೊರಗ ತಮೋ ಗುಣ ಕುಡ್ಕೊಂಡಿತ್ತ ರುದ್ರ ಅದ. ಇವ್ 3 ಗುಣಗಳು. ಆದ್ರ ಸದಾಶಿವನಾಗಿ ಬಂದ ನೋಡ್ರಿ ಇಲ್ಲಿ. ಯಾರು ಅಂತಂದ್ರೆ ಇದು ಗುಣಗಂಧ ಅವಸ್ಥೆ ಉಪಾಧಿಯಿಂದ ಸರ್ವೋತ್ಕೃಷ್ಟನಾದಂತ ಸದಾಶಿವ ಅಂತ ಹೇಳಿಸ್ಕೊಂಡು ಈತ ಸದ್ಗುರು. ಈತ ಬ್ರಹ್ಮ, ವಿಷ್ಣು, ಮಹೇಶ್ವರಕ್ಕಿಂತ ಮೇಲ್ಗಡೆ ಯಾರಿದ್ದಾರ? ಸದಾಶಿವನಾಗಿ ಸದ್ಗುರುನೇ ಬಂದ್ಬಿಟ್ಟ ಇಲ್ಲಿ. ಅಂದ್ರೆ ಜಗತ್ತಿನಲ್ಲಿ ಈಗ ಜಗತ್ತಿನ ಜೀವಿಗಳನ್ನ ಕಾಪಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು, ಕೆಟ್ಟ ಪಾಪಗಳಿಂದ ಕೂಡಿದಂಥದ್ದನ್ನ ಅಲ್ಲಿ ಸುಟ್ಟು ಬಿಡುವಂಥದ್ದು ಎಲ್ಲ ಈತ ಮಾಡ್ದ. ಅಲ್ಲಿ ಗುಣಗಂಧ ಅವಸ್ಥೆ ಅಂತ ಇಲ್ಲಿ ಯಾವ ಗುಣಗಳಿಲ್ಲ, ಬರೀ ಗಂಧದ ಅವಸ್ಥೆ, ಅದು ವಾಸನೆ. ಅದರಿಂದ ಕೂಡಿದಂತ ಸರ್ವೋತ್ಕೃಷ್ಟನಾದಂತ ಸದಾಶಿವ ಅಂತ ಹೇಳಿಸಿಕೊಂಡು ಜಗತ್ತಿನ ಮುಮುಕ್ಷಿಗಳಿಗೆಲ್ಲ ತತ್ವೋಪದೇಶವನ್ನ ಮಾಡಕ್ ಸದಾಶಿವನಾಗಿ ಬಂದ್ಬಿಟ್ಟ ನೋಡ್ರಿ. ಎಲ್ಲರಿಗೆ ಮೋಕ್ಷವನ್ನು ಕೊಡುವಂತವನು ಸದಾಶಿವನ ಆದೈತ. ಇಷ್ಟೆಲ್ಲ ಮತ್ತೆ ಬೇರೆ ಬೇರೆ ದೇವರುಗಳ ಹೆಸರಿನಿಂದ ಇಷ್ಟೆಲ್ಲ ಇದ್ರೂ ಕೂಡ ನೀನೇ ಬೇರೆ ಬೇರೆ ಹೆಸರುಗಳಿಂದ ನೀನೇ ಭಕ್ತರ ಇಷ್ಟಾರ್ಥಗಳನ್ನ ಕೊಟ್ಟು ರಕ್ಷಣೆ ಮಾಡುವಂತವ್ ನೀನೇ ಆದಿ ಈಶ್ವರ. ನೋಡ್ರಿ, ಇಷ್ಟೆಲ್ಲ ಎಲ್ಲಿಂದ ಬಂತಂದ್ರ ಈ ಉಪಾಧಿಯಿಂದ ಕೂಡ್ಕೊಂಡು ಪರಬ್ರಹ್ಮ ಸ್ವರೂಪ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಇಷ್ಟೆಲ್ಲ ಆಗ್ಬಿಟ್ಟದ್ ನೋಡ್ರಿ. ಈಗ ಅದನ್ನ ಇನ್ನೊಂದ್ ಸ್ವಲ್ಪ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.